ಸುಪ್ರೀತ್ ಅವರಿಗೆ ನಮಸ್ಕಾರ. ನಮಸ್ತೆ ಸರ್. ಶೋಭಾ ಅವರೇ, ತಮಗೂ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹುಟ್ಟೂರು ಯಾವುದು ಶೋಭಾ ಅವರೇ? ನಮ್ಮದು ಹಾಸನ ಡಿಸ್ಟಿಕ್ಕು, ಕೊಳನೂರು ಹೋಬಳಿ ಮತ್ತು ಸುಲಗೋಡು ಸಮರ ಅಂತ ಒಂದು ಚಿಕ್ಕ ಗ್ರಾಮ ಸರ್. ನಿಮ್ಮ ತಂದೆ ತಾಯಿ ರೈತರು ಸರ್, ಇಬ್ಬರು ರೈತರೇ. ಎಷ್ಟು ಜಮೀನಿತ್ತು, ಏನೇನು ಬೆಳೆ ಬೆಳೀತಾ ಇದ್ರು? ತುಂಬ ಫಸ್ಟೆಲ್ಲ ಹೊಗೆ ಸೊಪ್ಪು ಬೆಳೀತಾ ಇದ್ರು ಸರ್. ಅಂದರೆ ಇವಾಗ ಜನಕ್ಕೆ ಜಾಸ್ತಿ ಕೂಲಿ ಎಲ್ಲ ಕೊಡಬೇಕು, ಅದೆಲ್ಲ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಮತ್ತು ಇನ್ನೆಲ್ಲ ಮಕ್ಳುಗಳು ನಾವೆಲ್ಲ ಮದುವೆ ಹೊರಗಡೆ ಬಂದ್ವಿ. ಅಕ್ಕ ಮಾಡ್ತಿದ್ಲು ಕೆಲಸನ, ಬಟ್ ಅವರೆಲ್ಲ ಮದುವೆ ಆದಮೇಲೆ ಈ ಅಪ್ಪ ಅಮ್ಮಗೆ ಮಾಡೋಕ್ಕಾಗಲ್ಲ ಅಂತ ಈಗ ಜೋಳ, ಶುಂಠಿ ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಬೆಳೆಗಳನ್ನ. ಏನು ಓದಿದ್ರಿ ಶೋಭಾ ಅವರೇ? ನಾ MA ಮಾಡಿದ್ದೀನಿ ಸರ್. ಎಷ್ಟು ಜನ ಮಕ್ಕಳು ನೀವು? ನಾವು 3 ಜನ, ಅಣ್ಣ ಒಬ್ಬ, ಅಕ್ಕ ಒಬ್ಬಳು, ನಾನು ಲಾಸ್ಟು. ನಿಮಗೆ ವ್ಯವಸಾಯದ ಬಗ್ಗೆ ಆಸಕ್ತಿ ಇದೆಯಾ? ಸರ್ ಫಸ್ಟ್ ಅಷ್ಟು ನಾವು ವ್ಯವಸಾಯದ ಬಗ್ಗೆ ಮದುವೆಗಿಂತ ಮುಂಚೆ ಅಷ್ಟು ಗೊತ್ತಿರಲಿಲ್ಲ. ಈಗ ನಾನು ಸುಪ್ರೀತ್ ಅವ್ರನ್ನ ಮದುವೆ ಆದಮೇಲೆ ನಾವು ಸಹ ಅವ್ರ ಜೊತೆ ಕೆಲಸ, ಗದ್ದೆಗೆ ಹೋಗೋದು, ಹೊಲ್ದ ಹತ್ರ ಹೋಗಿ ಕಳೆ ಕೀಳೋವಂಥದ್ದು, ಈ ಥರದ್ದೆಲ್ಲ ಕೆಲಸಕ್ಕೆ ನಾವು ಸಹಾಯ ಮಾಡ್ತಿದ್ದೀವಿ ಸರ್. ಓಕೆ. ಸುಪ್ರೀತ್ ಅವರು ರೈತರು ಅಂತ ಗೊತ್ತಿತ್ತ ಮದುವೆ ಆಗುವಾಗ? ಗೊತ್ತಿತ್ತು ಸರ್, ರೈತರು ಅಂತ ಗೊತ್ತಿತ್ತು. ಮತ್ತು ಅವ್ರದ್ದು ಇರುವಂಥ ಗುಣ ನೋಡಿಬಿಟ್ಟು ನಮ್ಮ ಅಣ್ಣ ಅಪ್ಪ ಎಲ್ಲ ನೋಡಿಕೊಂಡು, ಮತ್ತು ಜಮೀನಿತ್ತು, ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ಒಂದು ಇದರಲ್ಲಿ ಮದುವೆ ಮಾಡಿಕೊಟ್ರು ಸರ್. ಅಲ್ವಾ? ಅಂದರೆ ನಿಮಗೆ ರೈತನನ್ನು ಮದುವೆ ಆಗೋದಕ್ಕೆ ಏನು ಅಭ್ಯಂತರ ಏನಿರಲಿಲ್ಲ ಸರ್. ಅಲ್ವಾ? ಅಂದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ಕೊಂಡ್ರೆ ತುಂಬ ಒಳ್ಳೆ ಉತ್ತಮ ಸ್ಥಾನದಲ್ಲಿ ಜಾಬಲ್ಲಿ ಇದ್ರೂ ಸಹ ಏನು ಚೆನ್ನಾಗಿ ನೋಡ್ಕೋತಾರೆ ಅನ್ನೋವಂಥದ್ದು ಎಲ್ಲ ಕಂಡು ಬರಲಿಲ್ಲ ನಮಗೆ. ಸುತ್ತಮುತ್ತ ನೋಡಿದಾಗ ತುಂಬ ಕಿರುಕುಳ ಇರೋವಂಥದ್ದು, ವರದಕ್ಷಿಣೆಗೆ ಕೊಡಬೇಕು ಅಂತ ಮತ್ತೆ ವಾಪಸ್ ಮನೆ ಕಳಿಸ್ಬಿಡುವಂಥದ್ದು, ಈ ಥರ ನೋಡ್ರೆ ಬೆಸ್ಟ್ ಅನಿಸ್ತು ನನಗೆ. ಅಯ್ಯೋ, ಒಂದು ನೆಮ್ಮದಿ ಜೀವನ ಸಿಗಬೇಕು ಅಂತ. ಈಗ ಮತ್ತೆ ಹೊರಗಡೆ ಎಲ್ಲ ಮದುವೆ ಆದರೆ ಪರಿಸರನೂ ಅಷ್ಟಕ್ಕಷ್ಟೇ, ಎನ್ವೈರನ್ಮೆಂಟ್ ಎಲ್ಲ ಈಗ ಅದು ವೆಹಿಕಲ್ಸ್ ಜಾಸ್ತಿ, ಅದರದ್ದೇ ಫುಲ್ಲು ಗಾಳಿ, ನಮಗೆ ಉತ್ತಮವಾದ ಗಾಳಿ ಸಿಗಲ್ಲ. ಈಗ ನಮ್ಮ ತೋಟ ಇದೆ ಸರ್, ಇವಾಗ ಮದುವೆ ಆಗಿದ್ದೀನಿ ಅಲ್ಲಿ, ಶ್ರೀಗಂಧ ತೋಟ ಇದೆ, ಸಿಲ್ವರ್ ತೋಟ ಇದೆ, ಬಾಳೆ ಅದು ತುಂಬ ಹಾಕಿದ್ದಾರೆ, ತೇಗ, ಹೊನ್ನೆ ತುಂಬ ಇದಿದೆ. ಸೊ ಅದರಿಂದ ನಾವು ಕುಡಿಯೋಂಥ ಗಾಳಿ ಉತ್ತಮವಾಗಿರಬೇಕು, ನಾವು ಹೆಲ್ತ್ ಚೆನ್ನಾಗಿರಬೇಕು ಅಂತಂದರೆ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ಮದುವೆ ಆಗಿರೋವಂಥದ್ದು. ಹೇಳಿ ಸುಪ್ರೀತ್ ಅವರೇ, ನಿಮ್ಮ ಬಗ್ಗೆ. ನಾನು ಇದೇ ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಅಡಗೂರು ಒಂದು ಚಿಕ್ಕ ಗ್ರಾಮದಿಂದ ನಾನಿಲ್ಲಿ ಬಂದಿದ್ದೀನಿ. ನನ್ನ ಮುತ್ತಾತನ ಕಾಲದಿಂದನೂ ರೈತರೇ ನಾವು. ಸುಮಾರು ನಮ್ಮ ತಾತನಿಗೆ 6 ಜನ ಗಂಡು ಮಕ್ಕಳು, 2 ಜನ ಹೆಣ್ಮಕ್ಳು, ಎಲ್ಲರೂ ಕೂಡ ಕೃಷಿ ರಂಗದಲ್ಲೇ ಇರೋವಂಥದ್ದು. ಅದರಲ್ಲೂ ನಮ್ಮಪ್ಪ ಅಂತೂ ತುಂಬಾ ಕೃಷಿನಲ್ಲಿ ಸಾಧನೆ ಮಾಡಿದಂಥವ್ರು. ಏನು ಹೆಸರು? ನಾರಾಯಣಗೌಡ ಅಂತ ಹೇಳಿ ನಮ್ಮ ಅಪ್ಪನ ಹೆಸರು. ಏನು ಸಾಧನೆ ಮಾಡಿದ್ರು? ಅವ್ರಿಗೆ ವಿವಿಧ ಕೃಷಿಗಳನ್ನ, ಹೊಸ ಕೃಷಿಗಳನ್ನ, ಈಗ ಶ್ರೀಗಂಧ ಮಾಡಿದರು, ತ್ಯಾಗ ಹಾಕಿದ್ರು. ಅವ್ರಿಗೆ ಓದಿಸ್ಬೇಕು ಮಕ್ಕಳನ್ನ ಅನ್ನೋದೊಂದಿತ್ತು. ಕೃಷಿನೇ ನಾವು ನೋಡ್ತಾ ಇರೋದ್ರಿಂದ ನಾವು ಅದನ್ನೇ ನೋಡ್ಕೊಂಬಂದ್ಬಿಟ್ವಿ. ವಿದ್ಯೆನೂ ಅಷ್ಟು ತಲೆಗೆ ಹೋಗಲಿಲ್ಲ. ನಾನು ಬರೀ 7ನೇ ಕ್ಲಾಸ್ ಓದಿರೋವಂಥದ್ದು. ತಂದೆಯವರು ಜೊತೆಲಿದ್ದಾಗ ನಮಗೇನು ಕಷ್ಟ ಅನ್ನಿಸ್ತಿರ್ಲಿಲ್ಲ. ಅವ್ರಿಗೂ ಕೂಡ ಒಂದು ಏಜಲ್ಲಿ ನಾವು ತುಂಬ ತಂದೆ ತಾಯಿಗಳನ್ನ ಕಳ್ಕೊಳ್ಬೇಕಂತ ಸನ್ನಿವೇಶ ಬಂದುಬಿಡ್ತು. ನಾವು ನಮ್ಮ ತಂದೆ ತಾಯಿಗೆ 4 ಜನ ಮಕ್ಕಳು, ಅದರಲ್ಲಿ 2 ಹೆಣ್ಮಕ್ಳು, 2 ಗಂಡು ಮಕ್ಕಳು. ನಾನೇ ದೊಡ್ಡವನು, ನಮ್ಮ ಅಕ್ಕ ಒಬ್ಬರು ಇದ್ದಾರೆ, ನನ್ನ ತಮ್ಮನೂ ಇದ್ದಾರೆ. ಎಲ್ಲರೂ ಸಹ ನಾವುಗಳು ಕೃಷಿನಲ್ಲೇ ನಾವು ನೆಮ್ಕೊಂಡು ಬಂದಂಥವ್ರು. ಎಷ್ಟು ಜಮೀನಿದೆ ನಮಗೆ? ಎಲ್ಲ ಒಟ್ಟಿಗೆ ಒಂದು 16 ಎಕರೆ ಜಮೀನಿದೆ. ಈಗಲೂ ಒಟ್ಟಿಗೆ ಇದ್ದೀರಾ? ಈಗಲೂ ಒಟ್ಟಿಗೆ ಇದ್ದೀವಿ. ನಾವು ತಂದೆಯವರು ಸ್ವಲ್ಪ ಟೆಬೋಕೋನಲ್ಲಿ ಹೆಚ್ಚು ಆಸಕ್ತಿ ಇತ್ತು ಅವರಿಗೆ. ನಾವು ಯೋಚನೆ ಮಾಡಿದಾಗ ಒಳ್ಳೆ ಲಾಭನೂ ಕೂಡ ಬರ್ತಿತ್ತು ನಮಗೆ ಆ ಸಂದರ್ಭಗಳಲ್ಲಿ. ನಮ್ಮ ತಾಯಿ 2004 ತೀರ್ಕೊಬಿಟ್ರು. ಅದು ಹೆಚ್ಚೆಚ್ಚವಾಗಿ ನಮ್ಮ ತಂದೆಯವರು ಒಳ್ಳೆ ಗುಣಮಟ್ಟದ ಹೊಗೆ ಸೊಪ್ಪು ಬೆಳೆದು ಅವರು ಕೂಡ ನಮಗೆ ITCನಲ್ಲಿ ಒಂದು ಇದು ಕೂಡ ಕೊಟ್ಟಿದ್ರು. ಅವರಿಗೆ ಸರ್ಟಿಫಿಕೇಷನ್ ಬಂದಿತ್ತು ಅವ್ರಿಗೊಂದು. ತಾಯಿ ಒಂದು ಶುಗರ್ ಪೇಷಂಟಲ್ಲಿ ತಾಯಿ ತೀರ್ಕೊಬಿಟ್ರು. ಆಮೇಲೆ ತಂದೆಯೂ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಬಿಟ್ರು. ಆಗ ನಾವುಗಳು ತುಂಬ ಕಷ್ಟಗಾಲಕ್ಕೆ ಸಿಗಾಕಬಿಟ್ವಿ ನಾವುಗಳು, ಏನು ಮಾಡ್ಬೋದು ಅಂತ. ಅಕ್ಕನೂ ಸ್ಕೂಲ್ ಬಿಟ್ಬಿಟ್ರು, ನಾನು ಬಿಟ್ಬಿಟ್ಟೆ. ತಮ್ಮ ಒಬ್ಬ ಓದ್ತಿದ್ದ. ಆಮೇಲೆ ತಮ್ಮನೂ ಕೂಡ ಬಂದುಬಿಟ್ಟು, ಇಲ್ಲ ನಾವು ಹೋಗ್ತಾ ಇರೋ ರೀತಿ ಸರಿ ಇಲ್ಲ, ನಾವೇನೋ ಬದಲಾವಣೆಗಳನ್ನ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾವುಗಳು ತೋಟಗಾರಿಕೆಗೆ ಹೋಗ್ಬಿಡೋಣ ಅಂತ ನಾವೇ ಮಾತಾಡಿಕೊಂಡು, ನಮ್ಮದು ತುಂಬ 12,000 kg ಹೊಗೆ ಸೊಪ್ಪು ಬೆಳೀತಿದ್ದೋ ನಮ್ಮ ಒಂದು, ನಾನು ನನ್ನ ತಮ್ಮ ಮತ್ತು ನನ್ನ ತಂದೆ ಶ್ರಮದಲ್ಲಿ. ತಂದೆಯವ್ರು ತೀರ್ಕೊಂಡ ನಂತರ ನಾವುಗಳು ಕಂಪ್ಲೀಟ್ ಬಿಟ್ಟೆ ಹಾಕ್ಬಿಟ್ವಿ ಟೊಬ್ಯಾಕೋ. ಆ ಬಿಟ್ಟು ಹಾಕಿದ ನಂತರ ತುಂಬ ಪ್ರಾಬ್ಲಮ್ ಆಗ್ಬಿಡ್ತು ನಮ್ಗಳಿಗೆ. ಆಗ ನೀನು ಹಿಂದೆ ಏನು ಮಾಡ್ಬೋದು ಅನ್ನೋದಾಗ ಆಗ ನಾವು ಕೃಷಿ ಕ್ಷೇತ್ರಗಳು, ಕೃಷಿ ಮೇಳಗಳು ಇವನ್ನ ನಾವು ಹುಡುಕ್ತಾ ಹೋದ್ವಿ. ಸಂದರ್ಭಕ್ಕೆ ನನಗೆ ನನ್ನ ಶ್ರೀಮತಿಯವರು ಎಲ್ಲರೂ ನಾವು ಕೃಷಿನಲ್ಲೇ ಇರೋದ್ರಿಂದ ನೀವು ಕೃಷಿ ರಂಗನ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು, ನಿಮ್ಮ ತಂದೆ ತಾತ ಅವರು ಬಂದಂಥ ಅದನ್ನು ನಾವು ಉಳಿಸ್ಕೋಬೇಕು, ನೀವು ಈ ಕ್ಷೇತ್ರದಲ್ಲೇ ಬೆಳಿಬೇಕು ಅನ್ನೋದು ಎಲ್ಲರೂ ಕೂಡ ನನ್ನ ಕೂರಿಸಿ ನನಗೆ ಒಂದು ಬೆಂಬಲವಾಗಿ ನಿಂತ್ಕೊಂಡ್ರು. ಹಾಗಾಗಿ ನಾನು ಎಲ್ಲೇ ಕಾರ್ಯಕ್ರಮ, ಕೃಷಿ ಮೇಳಗಳು, ಕೃಷಿ ಕಾರ್ಯಕ್ರಮಗಳು, ಆ ಥರದ ನಾನೇ ಹುಡುಕಿ ಹೋಗಿ ಕಾರ್ಯಕ್ರಮ ಅಟೆಂಡ್ ಮಾಡ್ತಿದ್ದೆ.
ನನಗೆ ಮುಖ್ಯವಾಗಿ ತೋಟಗಾರಿಕೆ ಬೆಳೆಯಲ್ಲಿ ಬಾಳೆ ಆಯ್ಕೆ ಮಾಡ್ಕೊಂಡ್ವಿ. ಅದು ಒಂದು ಸ್ವಲ್ಪ ನಮಗೆ ಬಾಳೆ ಕೈ ಹಿಡಿತು. ಅನಂತರ ಇನ್ನೂ ಏನಾದರೂ ನಾವು ರೂಢಿಸ್ಕೋಬೋದಲ್ಲ ಅಂತೇಳಿ ಆವಾಗ ನನಗೆ ಕೆಲವು ಮೇಳಗಳನ್ನ ಹೋಗಿ ಬಂದಾಗ ನನಗನ್ನಿಸ್ತು, ನಾವು ಗೆಡ್ಡೆ ಗೆಣಸುಗಳನ್ನ ರೂಢಿಸ್ಕೊಂಡ್ರೆ ಒಳ್ಳೇದಲ್ವಾ. ಮತ್ತು ಗೆಡ್ಡೆ ಗೆಣಸುಗಳು ಎಷ್ಟೋ ಗೆಡ್ಡೆ ಗೆಣಸುಗಳು ನಮ್ಮಲ್ಲೇ ಇತ್ತದು, ಬಟ್ ನಮ್ಗೆ ಅದು ಜ್ಞಾನ ಇರಲಿಲ್ಲ. ಕೆಲವು ನಾನು ಇಲ್ಲಿ ಮೇಳಗಳು ನಾವು ನಮಗೆ ಕೇರಳ ಬಾರ್ಡ್ರ್ ಇರೋದ್ರಿಂದ ಅಲ್ಲೆಲ್ಲ ಬಂದು ಕೊಂಡೋಗ್ತಿದ್ರು. ಮತ್ತು ಕೇರಳ ಭಾಗದಲ್ಲೂ ಕೂಡ ಗೆಡ್ಡೆ ಗೆಣಸುಗಳನ್ನ ಯಥೇಚ್ಛವಾಗಿ ಅವ್ರು ಬಂದು ನಮ್ಗೆ ಆ ಕಡೆ ಕಳಿಸಿದ್ರೆ ಹಣ ಜಾಸ್ತಿ ಬರ್ತಿತ್ತು. ಅಲ್ಲಿ ಕಾರ್ಯಕ್ರಮಗಳನ್ನ ಇದೆಲ್ಲಿ ಕಳಿಸ್ತಾರೆ, ಇದೆಲ್ಲ ಹೇಗೆ ಮಾಡ್ತೀವಿ, ನಾವು ಬೆಳೀತಾ ಇದ್ದೀವಿ, ಇದು ಗುಣಮಟ್ಟಗಳನ್ನ ನಾವು ತಿಳ್ಕೊಬೇಕಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಅಲ್ಲಿ ಸಂಪರ್ಕ ಬೆಳೆಸಿ ಅಲ್ಲೂ ಒಂದಷ್ಟು ಗೆಡ್ಡೆ ಗೆಣಸುಗಳ ಬೆಳೆಗಾರನ ಅವ್ರನ್ನ ವಿಶ್ವಾಸ ಸ್ನೇಹ ಮಾಡಿ ಅವರ ಒಂದು ಸಪೋರ್ಟಲ್ಲಿ ಒಂದು ಸ್ವಲ್ಪ ಅಭಿವೃದ್ಧಿ ಮಾಡಿದೆ. ನನ್ನಲ್ಲಿ ಏನು ಒಂದು 5-6 ವೆರೈಟಿ ಕೆಸು ಗೆಣಸು ಮತ್ತು ಸುವರ್ಣ ಗೆಡ್ಡೆ, ಒಂದು 4-5 ಗೆಡ್ಡೆಗಳನ್ನ ನಾವು ಬೆಳೆಸಿದ್ವಿ. ನನಗೆ ಸಪೋರ್ಟಾಗಿ ಇದೇ ಮೈಸೂರು ಜಿಲ್ಲೆಯವರು ಸಹಜ ಸಮೃದ್ಧ ಅಂತ ಇದೆ, ಅಲ್ಲಿ ಕೃಷ್ಣ ಪ್ರಸಾದ್ ಅಂಥೇಳಿ, ಅವರ ಒಟ್ಟಿಗೆ ಒಬ್ಬರು ಆಶಾ ಕುಮಾರಿ ಅಂತ ಕೆಲಸ ಮಾಡ್ತಿದ್ರು. ನನ್ನ ನಡುವೆ ಬಂದಾಗ ನಿಮಗೆ ಗೆಡ್ಡೆ ಗೆಣಸು ಬೆಳೆಗಾರರು ಅಂತ ಗೊತ್ತಾಗಿದೆ ನೋಡಿ, ನಮ್ಮ ಒಟ್ಟಿಗೆ ನೀವು ಸಾವಯವ ಕೃಷಿನಲ್ಲಿ ನೀವು ಬೆಳೆದಿದ್ದೆ ಆದರೆ ನಿಮಗೊಂದು ಒಳ್ಳೆ ಮಾರುಕಟ್ಟೆನ ನಾವು ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ರು. ನಿಜವಾಗಿ ಅದೊಂದು ನನಗೆ ಪುಣ್ಯದ್ದು ಒಂದು ಸ್ನೇಹ ಬೆಳೀತು. ಮೈಸೂರು ಸಹಜ ಸಮೃದ್ಧ ಅವರು ತುಂಬಾ ನಮಗೆ ಸಹಕಾರ ಮಾಡಿದ್ರು ಸರ್ ಗೆಡ್ಡೆ ಗೆಣಸು ಬೆಳೀಲಿಕ್ಕೆ. ಹಾಗೆ ಬೆಳ್ಕೊಂತು ನಾನು ಕೆಲವೊಂದು ಅವ್ರ ಸಹಾಯ ಸಿಕ್ಕಿದ್ರು ಹೋಗ್ತಿದ್ದೆ. ಕೆಲವೊಂದು ರಾಜ್ಯಗಳು ನಾನೀಗ ಸಾಕಷ್ಟು 7-8 ರಾಜ್ಯಗಳೆಲ್ಲ ಸುತ್ತು ಬಂದಿದ್ದೀನಿ. ಯಾವ್ಯಾವ ರಾಜ್ಯಗಳಿಗೆ ಹೋಗಿದ್ದೀನಿ? ನನಗೆ ಕೇರಳ ಹೋಗಿದ್ದೀನಿ, ಆಂಧ್ರ ಹೋಗಿದ್ದೀನಿ, ತಮಿಳ್ನಾಡು ಹೋಗಿದ್ದೀನಿ, ಆಮೇಲೆ ರಾಜಸ್ಥಾನ್ ಹೋಗಿದ್ದೀನಿ, ಗುಜರಾತ್ ಹೋಗಿದ್ದೀನಿ, ಡೆಲ್ಲಿ ಹೋಗಿದ್ದೀನಿ. ಒಬ್ಬರೇ ಹೋಗಿದ್ದೀರೋ ಅಥವಾ ಶೋಭಾ ಮೇಡಮ್? ಇಲ್ಲ, ನನಗೆ ಅಷ್ಟು ನನಗೆ ಸಮಯ ಸಿಗ್ತಿರ್ಲಿಲ್ಲ. ನನಗೆ ಹೇಗೆ ನಾವು ಹೇಗೆ ಅಂತಂದರೆ ಕಷ್ಟಪಟ್ಟರೆ ಒಬ್ಬ ಕಷ್ಟಪಡಬೇಕು, ಅಲ್ಲಿ ಹೇಗಿದೆಯೋ ಗೊತ್ತಿಲ್ಲ. ನಾನು ಕೇರಳ ಎಲ್ಲ ಮೇಳಗಳಿಗೆ ಹೋದಾಗ ನಾವು ಎಲ್ಲಿ ಬೇಕಲ್ಲಿ ಮಲಗಿ ಬಂದಿದ್ದೀವಿ. ಆ ಥರದ್ದೆಲ್ಲ ನಾವು ಬಂದು ಆಮೇಲೆ ನನಗೆ ಅವಕಾಶ ಮತ್ತು ಕೆಲವೊಂದರಲ್ಲಿ ತುಂಬ ನಮಗೆ ಒಂಥರ ಐಷಾರಾಮಿ ನಮಗೆ ಇದೊಂದು ಸಿಕ್ತಿತ್ತಾ ಅನ್ಸೊಂದು ಇವು ಸಿಕ್ಕಿದೆ. ಕೆಲವೊಂದು ಅದಕ್ಕೂ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ಕೆಲವೊಂದು ಬಸ್ ಸ್ಟ್ಯಾಂಡಲ್ಲೂ ಮಲಗಿ ಬಂದಿರೋವಂಥದ್ದು ನನ್ನ ಒಂದು ಇದರಲ್ಲಿದೆ ಸರ್. ಹೇಳಿ ಶೋಭಾ ಅವರೇ, ಏನೇನೆಲ್ಲ ಗೆಡ್ಡೆ ಗೆಣಸುಗಳು ನಿಮ್ಮ ತೋಟದಲ್ಲಿ ಬಂದರೆ ಸಿಗ್ತವೆ? ಸುವರ್ಣ ಗೆಡ್ಡೆ, ಕೆಸು ಅಂತ ಹೇಳ್ತಾರೆ, ಮತ್ತೆ ಹುತ್ತರಿ ಗೆಣಸು, ಆಮೇಲೆ ಈಗ ಶುಂಠಿಲೇ ಬೇರೆ ಬೇರೆ ವೆರೈಟೀಸ್ ಇದೆ ಸರ್. ಬ್ಲೂ ಶುಂಠಿ, ಮತ್ತು ಅರಿಶಿಣದಲ್ಲೂ ಅಷ್ಟೇನೆ, ಅರಿಶಿಣದಲ್ಲೂ ವೆರೈಟೀಸ್ ಇದೆ. ಇನ್ನು ತುಂಬ ಇದೆ ಸರ್ ಗೆಡ್ಡೆ ಗೆಣಸು. ಅಂದರೆ ನಾನಷ್ಟು ಜಾಸ್ತಿ ನಾನು ನೋಡೋಕೆ ಹೋಗಿಲ್ಲ. ನೀವು ಪಟ್ಟಿ ಮಾಡೋದು ಅಷ್ಟು. ಹೇಳಿ ಸುಪ್ರೀತ್ ಅವರೇ, ಎಷ್ಟು ಥರ ಗೆಡ್ಡೆ ಗೆಣಸುಗಳು? ನನ್ನಲ್ಲಿ 120 ವೆರೈಟಿಗೂ ಕೂಡ ಲಾಸ್ಟ್ ಇಯರು ಪ್ರಯತ್ನ ಮಾಡಿದ್ದೆ. ಸಲ ಮಳೆಗಾಲದಲ್ಲಿ 20 ವೆರೈಟಿ ಹೊರಟೋಯ್ತು. ಇನ್ನು 80ರಿಂದ 85, 86 ವೆರೈಟಿ ಈ ಪ್ರೆಸೆಂಟ್ ಇದೆ. ಯಾವ್ಯಾವುದು ಪಟ್ಟಿ ಮಾಡ್ಬೋದೇ? ಪಟ್ಟಿ ಹೇಳ್ತೀನಿ, ನನಗೆಲ್ಲ ಇದೆ. ಹೇಳಿ. ಕೆಸುನಲ್ಲೇ ಒಂದು 30 ವೆರೈಟಿ ಇದೆ. ಹೌದು. ಯಾವ್ಯಾವುದು? ಕಳಸದ ಕೆಸು, ಗೆಡ್ಡೆ ಕೆಸು, ಬುಗ್ರಿ ಕೆಸು, ತೋಳ್ ಕೆಸು, ತವರೆ ಕೆಸು. ತವರೆಲ್ಲ 3 ವೆರೈಟಿ ಇದೆ. ಆಮೇಲೆ ಈಗ ವಿಶೇಷವಾಗಿ ನಂದು ಇನ್ನೊಂದು ಕೆಸುನಲ್ಲಿ ಅದು ಕೇರಳ ಹೋಗ್ತದೆ ಅದು. ಸೊ ಆ ಕೆಸುನ ನಮ್ಮ ಸೆಂಟ್ರಲ್ ಮಿನಿಸ್ಟ್ರು ಕೂಡ ಬಂದು ಅದನ್ನು ಪರಿಶೀಲಿಸಿದ್ರು. ಅದನ್ನ ಈರಣ್ಣ ಕಟ್ಟಡಿ ಅವರು ಸಂಸತ್ತು ಅವರು ಕೂಡ ಬಂದಾಗ ನಮ್ಮದು ಬೆಳಗಾರ ಅಂತ ಗೊತ್ತಾದಾಗ ಕೂಡ ಅದು ಬಂದು ಅವ್ರ ಕಾರ್ ಡ್ರೈವರ್ಗೆ ಪ್ರಯೋಗ ಮಾಡಿಸಿದ್ರು. ಅದು ವಿಶೇಷ. ಅದ್ರದ್ದು ಸ್ವಲ್ಪ ನಿಶದ್ದು ಜಾಸ್ತಿ ಇದಾಗ್ತದೆ. ಆ ಥರ ಒಂದು ಗೆಡ್ಡೆಗಳು ಅದೊಂದು ಕೆಸದಲ್ಲೇ ಇರೋಂಥ ವೆರೈಟಿ. ಆಮೇಲೆ ಇನ್ನು ಸಾಮೆ, ಅದು ಕೆಸನೆ. ಕೆಲವೊಂದು ಹಾರ್ಡ್ ಬರುತ್ತೆ, ಕೆಲವೊಂದು ಸ್ಮೂತ್ ಬರುತ್ತೆ. ಆ ಥರದ್ದೆಲ್ಲ ಒಟ್ಟಿಗೆ ಒಂದು 30 ವೆರೈಟಿ ಕೆಸು ಇದೆ. ಮತ್ತು ಸ್ವೀಟ್ ಪೊಟೋಟ್ ಅಂದರೆ ಸಿಹಿ ಗೆಣಸಲ್ಲಿ ಒಂದು 15 ವೆರೈಟಿ ಇದೆ. ಬ್ರಿಟೋಟ್ ಇದೆ, ಮತ್ತು ಮೂಲಂಗಿ ಸ್ವೀಟ್ ಪೊಟೋಟ ಇದೆ. ಅದರಲ್ಲಿ ಇನ್ನೊಂದು ನಮಗೆ ಹೆಚ್ಚು ನಮಗೆ ಇಲ್ಲೆಲ್ಲ ಹರಿದಾಡ್ತಿರೋಂಥದ್ದು SML4 ಅಂತಿದೆ. ಒಳ್ಳೆ ಸೈಜ್ ಬರುತ್ತೆ ಅದು, ಬಟ್ ಅದಕ್ಕೆ ಈಸಿ ಮೆಥಡ್ ಸರ್. ಸೊ ಅದೇನು ಅಂಥ ಪೋಷಣೆ ಏನು ಕೇಳಲ್ಲ. ನಾವು ಕೆಲವೊಂದು ಗೆಡ್ಡೆಗಳಿಗೆ ತುಂಬ ಪೋಷಣೆ ಬೇಕು, ನೀರು ಬೇಕು, ಮತ್ತು ಆ ಥರದ ಗೆಡ್ಡೆಗಳು ಇದ್ದಾವೆ. ಆಯ್ತು. ಈಗ ಗೆಣಸಲ್ಲಿ ಒಂದು 15 ವೆರೈಟಿ ಇದೆ. ಆಮೇಲೆ ಬೇರೆ ನಮ್ಮಲ್ಲಿ ಇನ್ನು ಕಾಚುಲ್ ಅಂತ ಇದೆ. ಮತ್ತು ಇದು ನಾಯಿ ಬಾಲದ ಗೆಡ್ಡೆ ಅಂತಿದೆ. ಇದು ನಾಯಿ ಬಾಲದ ಗೆಡ್ಡೆನ ನಾನು ಕೇರಳದಿಂದ ತಂದಿದ್ದು. ಎಷ್ಟೋ ಗೆಡ್ಡೆಗಳನ್ನ ನಾನು ಕೇರಳದಿಂದನೇ ಇದು ಮಾಡಿದೆ. ಕೆಲವು ಗೆಡ್ಡೆಗಳನ್ನ ನನಗೆ
ನನ್ನ ಸ್ನೇಹಿತರು ಈಗ ನನಗೆ ಇಂಡಿಯಾದಲ್ಲೇ ನನಗೆ ಸ್ನೇಹಿತರಿದ್ದಾರೆ ಸರ್. ಈಗ ನನಗೆ ಮಡಿಕೇರಿಗೆ ಹೋದರೆ ಅಲ್ಲೊಬ್ಬ ಶಿವಕುಮಾರ್ ಅಂತಿದ್ದಾರೆ, ನನ್ನ ಅವರು ವೃತ್ತಿ ಇಂಜಿನಿಯರ್ಸು. ಅವ್ರೇನಾದ್ರು ಹೊರ ದೇಶಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನನಗೆ ಏನಾರು ಒಂದು ತಂದಿರ್ತಾರೆ ಗೆಡ್ಡೆನ. ಇಲ್ಲ, ಈಗ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋಗಿ ಬೇರೆ ಬೇರೆ ರಾಜ್ಯದ ಗೆಡ್ಡೆಗಳನ್ನೆಲ್ಲ ತಂದಿದ್ದೀರಿ. ಹೌದು. ಈಗ ಅವರು ಅದೊಂದು ನನಗೆ ಒಂದು ಪರ್ಪಲ್ದೊಂದು ಇದನ್ನು ತಂದುಕೊಟ್ರು, ಶಿವಕುಮಾರ್ ಅಂತ ಹೇಳಿ. ಅದು ತುಂಬ ನನಗೆ ಹೆಸರು ಕೊಡ್ತು. ಮಡಿಕೇರಿ ಪರ್ಪಲ್ದು ಕಾಚುಲ್ ಅಂತ ಹೇಳಿ, ಅದು ಕಾಚುಲ್ ಅಂತ ಹೇಳಿ. ಏನು ವಿಶೇಷ ಈಗ ಐಸ್ ಕ್ರೀಮ್ಗೆ ಹೋಗ್ತಾ ಇದೆ ಅದು. ಆ ಥರದ್ದೆಲ್ಲ ನನಗೆ ನೀವು ಯಾವ ಗೆಡ್ಡೆ ತೋರಿಸಿದ್ರು ಅದು ಗುಣಮಟ್ಟ, ಅದು ಇಂಥ ರಾಜ್ಯದಲ್ಲೇ ಬರುತ್ತೆ ಅಂತ ನಾನು ಗುರ್ತು ಮಾಡ್ತೀನಿ. ಸಂತೋಷ. ಇನ್ನು ಗೆಡ್ಡೆಗಳ ಪಟ್ಟಿ ಮುಗಿಲಿಲ್ಲ ನಿಮ್ದು? ಇಷ್ಟೇನಾ ಅಥವಾ ಇನ್ನೂ ಇದೆ. ಮತ್ತೆ ಅದಾದ ನಂತರ ಇನ್ನು ಪಟೋಟ, ಬಳ್ಳಿ ಪಟೋಟ, ಆಲೂಗೆಡ್ಡೆನಲ್ಲಿ ತುಂಬ ಇದೆ. ಅದೆಲ್ಲ ಮಾಮೂಲಿ ಇರೋಂಥ ವೆರೈಟಿ, ಅದನ್ನು ನಾನೇನು ಕೌಂಟ್ ಮಾಡೋಕ್ಕೆ ಹೋಗಿಲ್ಲ. ಇನ್ನು ಅದಾದ ನಂತರ ಇನ್ನು ಬಳ್ಳಿ ಕಾಚೂರು ಅಂತ ಬರುತ್ತೆ, ಮೇಲ್ಗೆಡ್ಡೆ ಬಿಡುತ್ತೆ. ಅದು ಹೆಚ್ಚು ನಮ್ಮಲ್ಲಿ ಕೆಲವು ಜೈನ್ ಧರ್ಮದವರು ಅದನ್ನು ಅಪೇಕ್ಷೆ ಮಾಡಿ ತಗೊಳ್ತಾರೆ ಸರ್. ಇನ್ನು ಅದಲ್ಲದೆ ಇನ್ನು ಬ್ಲ್ಯಾಕ್ ಟರ್ಮರಿಕ್, ಬ್ಲೂ ಕಪ್ ಶುಂಠಿ, ಆಮೇಲೆ ನೀಲಿ ಶುಂಠಿ, ಮತ್ತು ಹಳದಿ ಶುಂಠಿ, ಹಸಿರು ಶುಂಠಿ, ಇದೊಂದು 5 ವೆರೈಟಿ ಇದೆ ಸರ್. ಅರಿಶಿಣದಲ್ಲಿ ಕಪ್ಪು ಅರಿಶಿಣ, ನೀಲಿ ಅರಿಶಿಣ, ಹಳದಿ ಅರಿಶಿಣ, ವೈಟ್ ಅರಿಶಿಣ, ಈ ಕಸ್ತೂರಿ ಅರಿಶಿಣ ಅಂತ ನಾವು ಬೆಳೆದಿದ್ದೀವಿ. ಅದೆಲ್ಲ ಹೆಚ್ಚು ನನಗಿದೆಲ್ಲ ಅರಿಶಿಣದಲ್ಲಿ ಒಂದಷ್ಟು ವೆರೈಟಿ ನಮಗೆ ಸ್ವಲ್ಪ ಹಣ ಎಲ್ಲ ಚೆನ್ನಾಗಿ ಬರುತ್ತೆ. ಅದೆಲ್ಲ ನಾನು ಆರ್ಟ್ ಆಫ್ ಲಿವಿಂಗೇ ನಾನು ಮಾರಾಟ ಮಾಡೋವಂಥದ್ದು. ಅದು ಅಷ್ಟು ಅರಿಶಿಣದಲ್ಲಿದೆ ಸರ್. ಇನ್ನು ಗೆಡ್ಡೆ ಗೆಣಸಲ್ಲಿ ಕೆಲವು ಇನ್ನೊಂದು ವಿಶೇಷವಾದಂಥ ಗೆಡ್ಡೆ ಅಂದರೆ ನಾಯಿ ಬಾಲದ ಗೆಡ್ಡೆ ಹೇಳಿದ್ನಲ್ಲ, ಅದು ಹಿಂಗೆ ವೃತ್ತಾಕಾರವಾಗಿ ಫ್ರಿಂಗ್ ಬರುತ್ತಲ್ಲ, ಆ ಥರ ರೌಂಡ್ ಆಕಾರದಲ್ಲಿ ಬರುತ್ತೆ. ಅದೊಂದು ವಿಶೇಷವಾದ ಗೆಡ್ಡೆ. ಆಯಿತು. ಏನಕ್ಕೆ ಬಳಸ್ತಾರೆ ಅದನ್ನ ಸರ್? ಎಲ್ಲವೂ ಫುಡ್ಗೇನೆ ಸರ್. ಹೌದು, ಎಲ್ಲವೂ ಆಹಾರಕ್ಕೆ ಹೋಗುವಂಥದ್ದು. ಕೆಸುವಲ್ಲಿ ಒಂದಷ್ಟು ಗೆಡ್ಡೆಗಳು ಚಿಪ್ಸ್ಗೆ ಹೋಗ್ತದೆ. ಓಕೆ, ಹೇಳಿ ಶೋಭಾ ಮೇಡಮ್ ಅವರೇ, ಯಾವ್ಯಾವ ಗೆಡ್ಡೆ ಟೇಸ್ಟ್ ಮಾಡಿದ್ದೀರಾ ನೀವು? ಮನೆಯಲ್ಲಿ ಅಡುಗೆ ಮಾಡಿದ್ದೀರಾ ಅಂತ? ಸುವರ್ಣ ಗೆಡ್ಡೆಲಿ ಸರ್, ಮತ್ತು ಕೆಸುವಿನ ಗೆಡ್ಡೆ, ಉತ್ತರಿ ಗೆಣಸಾಗಿರ್ಬೋದು, ಅವುಗಳಲ್ಲಿ ಕೆಲವನ್ನ ಚಿಪ್ಸ್ ಮಾಡ್ತೀವಿ, ಕೆಲವನ್ನ ಪಲ್ಯ ಮಾಡ್ತೀವಿ, ಕೆಲವನ್ನ ಸಾಂಬಾರುಗಳಿಗೆ ಯೂಸ್ ಮಾಡ್ತಿದ್ದೀವಿ ಸರ್. ಮತ್ತು ಹಸಿದು ತಿಂತಾರೆ. ಆ ಥರ ಇದೆ. ಅದೇ, ಏನು ಗೆಡ್ಡೆ ಗೆಣಸಲ್ಲಿ ವಿಶೇಷವಾದ ಖಾದ್ಯ ಅಂದರೆ ಏನು ಮಾಡಿದ್ದೀರಾ ನೀವು? ತುಂಬ ಚೆನ್ನಾಗಿ ಏನು ಮಾಡೋಕ್ಕೆ ಬರುತ್ತೆ ನಿಮಗೆ? ಚಿಪ್ಸು ಸರ್. ಚಿಪ್ಸೇ ಜಾಸ್ತಿ ಇಷ್ಟಪಡೋದು ಮನೇಲಿ ಮಕ್ಕಳುಗಳು, ಮತ್ತು ಮೈದಾ ಎಲ್ಲ ಇಷ್ಟಪಡೋದು. ತುಂಬ ಚಿಪ್ಸ್ ಜಾಸ್ತಿ. ಹೇಗೆ ಮಾಡ್ತೀರಿ ಚಿಪ್ಸ್ನ? ಅದ್ರ ಮೇಲೆ ಸಿಪ್ಪೆ ತೊಳ್ಕೊಂಡು ಶಾರ್ಪ್ ಮಾಡ್ಬಿಟ್ಟು ಮೇಲೆ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಲೇಯರ್ ಬರುತ್ತೆ ಅದನ್ನ ಮಾಡ್ಕೊಳ್ಳೋದಕ್ಕೆ. ಅದನ್ನ ಮಾಡಿಕೊಂಡು ಕಡಲೆ ಹಿಟ್ಟು, ಅಂದರೆ ಕಡಲೆ ಹಿಟ್ಟು ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತ ನಾವು ಸ್ವಲ್ಪ ಅಕ್ಕಿ ಹಿಟ್ಟು ಯೂಸ್ ಮಾಡ್ತೀವಿ. ಅದು ಸ್ವಲ್ಪ ಉಪ್ಪಿನ ಪುಡಿ, ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಒಂದು 10 ಮಿನಿಟ್ಸ್ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಅದು ಬೋಂಡ ಬಜ್ಜಿ ಆಗುತ್ತೆ. ಬಜ್ಜಿ ಒಂದು ಟೈಪು. ಬರೀ ಮಿಕ್ಸ್ ಮಾಡಿ ಕಡಲೆ ಹಿಟ್ಟು ಹಾಕ್ಬಿಟ್ಟು ಫಸ್ಟು ಲೇಯರ್ ಕಟ್ ಮಾಡ್ಕೊತೀವಿ, ಅದನ್ನ ಎಣ್ಣೆ ಹಾಕೊಂಡು ನೆಕ್ಸ್ಟ್ ಅದನ್ನ ಉಪ್ಪಿನ ಪುಡಿ ಮತ್ತು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಅದು ಚಿಪ್ಸ್ ಥರ ಮಾಡ್ಕೊಂಡ್ಬೋದು ಸರ್. ಬಜ್ಜಿನೂ ಮಾಡ್ತೀವಿ, ಮತ್ತು ಬಜ್ಜಿನೂ ಮಾಡ್ಕೋತೀವಿ, ಮತ್ತು ಇದ್ರ ಸ್ನ್ಯಾಕ್ಸ್ ಟೈಪಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಪಲ್ಯ ಮಾಡಿದ್ರೆ ಹೇಗೆ ಮಾಡ್ತೀರಿ? ಅದು ಆಲೂಗಡ್ಡೆ ಪಲ್ಯ ಮಾಡ್ತೀವಿ ಸರ್. ಯಾವ ಥರ ಹೇಳ್ತೀವಿ, ಬರೀ ಬೇಯಿಸ್ಕೊಂಡು ಹೆಚ್ಕೊಂಡು ಅದನ್ನೆಲ್ಲ ಈರುಳ್ಳಿ, ಕಡಲೆಬೇಳೆ, ಮೆಣಸಿಕಾಯಿನೆಲ್ಲ ಹಾಕೊಂಡು, ಟೊಮೊಟೊ ಹಾಕೋದಿದ್ರೆ ಯೂಸ್ ಮಾಡ್ಬೋದು, ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಳೋದು. ಇನ್ನೊಂದು ಖಾರನ ರುಬ್ಕೊಂಡು ಮಸಾಲೆ ಹಾಕ್ಬಿಟ್ಟೆಲ್ಲ ಮಾಡ್ತಾರಲ್ಲ, ಆ ಥರ ಮಾಡಿಬಿಟ್ಟು ಮಾಡ್ಕೋಬೋದು ಸರ್. ಓಕೆ, ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಗೆಡ್ಡೆ ಐಟಮ್ ಇದ್ದೇ ಇರುತ್ತೆ ಪ್ರತಿದಿನ? ಇರುತ್ತೆ. ನಾವು ತರಕಾರಿ ತೊಗೊಂಡು ಬನ್ನಿ ಅಂದರೆ ಮನೆಯಲ್ಲೇ ಗೆಡ್ಡೆ ಗೆಣಸು ಐತಲ್ಲ, ದುಡ್ಡಕ್ಕೆ ವೇಸ್ಟ್ ಮಾಡ್ತೀರಾ, ಅದನ್ನೇ ತೊಗೊಂಡು ಬಂದು ಮಾಡಿ ಅಂತ ಅದನ್ನೇ ತಂದು ಕೊಡ್ತಾರೆ ಜಾಸ್ತಿ. ಓಕೆ, ಸಾಂಬಾರು ಯಾವುದ್ರಲ್ಲಿ ಚೆನ್ನಾಗಿರುತ್ತೆ ಸರ್? ಕಡಲೆಕಾಳು ಜೊತೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಹೌದಾ? ಕೆಸುವು? ಕೆಸು. ಎಲೆನೂ ಬಳಸ್ತೀರಾ? ಕೆಸದ ಎಲೆನೂ ಯೂಸ್ ಮಾಡ್ತೀವಿ ಸರ್, ಸಾಂಬಾರ್ಗೆ ಹೆಚ್ಕೊಂಡು ಸಾಂಬಾರ್. ಅದೇನೋ ಪತ್ರೊಡೆ ಅಂತ ಮಾಡ್ತಾರಂತಲ್ವಾ ಸರ್? ಹೌದು, ನನಗೆ ಗೊತ್ತಿಲ್ಲ. ನನ್ನ ಅವ್ರಿಗಿತಿ ಗೊತ್ತು. ನನ್ನ ಮೈದಿನ ಹೆಂಡತಿ ಮಾಡ್ತಾಳೆ ಚೆನ್ನಾಗಿ. ಹೌದಾ? ನೀವು ಕಲಿಯಕ್ಕೆ ಹೋಗಿಲ್ಲ? ಅವಳು ಮಾಡ್ತಾಳೆ ಸರ್ ಜಾಸ್ತಿ. ಕಲ್ತ್ರೆ ಆ ಕೆಲಸನೂ ನಮ್ಮ ಮೇಲೆ ಬಿದ್ದುಬಿಡುತ್ತೆ? ಹಾಗೇನಿಲ್ಲ ಸರ್, ಅವಳಿಗೆ ಇಂಟ್ರೆಸ್ಟ್ ಇದೆ, ಅವಳು ಮಾಡ್ತಾಳೆ. ಹಾಗಾಗಿ ಬನ್ನಿ ಸುಪ್ರೀತ್ ಅವರೇ, ಈಗ ತಾವು ಬಿತ್ತನೆ ಅಂತ ಗಡ್ಡೆ ಗೆಣಸು ಪದಾರ್ಥಗಳದ್ದು ಗಡ್ಡೆನೇ ಬಳಸ್ತೀರಾ ಅಥವಾ ಕೆಲವೊಂದು ಕಡೆ ಎಲೆ ತುದಿಗಳನ್ನು ಬಳಸ್ಬೋದು ಅಂತಾರೆ? ಹೇಗೆ ಬಿತ್ತನೆ ನೀವು ಸಂಗ್ರಹ ಮಾಡೋದು? ಕೆಲವೊಂದು ಬಳ್ಳಿ ಹಾಕಬೇಕಾಗುತ್ತೆ. ಈಗ ನಾವು ಸಿಹಿ ಗೆಣಸು ಅಂತ ಹೇಳ್ತೀವಲ್ಲ, ಅದನ್ನು ನಾವು ಬಳ್ಳಿ ಬೆಳೆಸ್ಬೇಕು. ಕೆಲವೊಂದು ಗೆಡ್ಡೆಗಳನ್ನ ನಾವು ಗೆಡ್ಡೆನೇ ಬೆಳೆಸ್ಬೇಕಾಗ್ತದೆ. ಈ ಸುವರ್ಣ ಗೆಡ್ಡೆ, ಕೆಸು ಗೆಡ್ಡೆ, ಇವೆಲ್ಲ ನಾವು ಗೆಡ್ಡೆಗಳನ್ನ ಹಾಕಬೇಕು. ಕೆಸುನಲ್ಲಿ ಒಂದು ವಿಧಾನ, ಅದರಲ್ಲಿ ಗೆಣಸನ್ನು ನಾವು ಮಾರ್ಕೊಳ್ತೀವಿ, ಅದರಲ್ಲಿ ಬರೋಂಥ ಕಾಂಡನ ಬೀಜಕ್ಕೆ ಬಳಸ್ಕೊಳ್ತೀವಿ. ಮತ್ತು ಮೇಗಡೆ ಇದನ್ನು ಎಲೆಗಳು ಕೂಡ ಅಲ್ಲಿಗೆ ನಮಗೆ ಮಲ್ಚಿಂಗ್ ಗೊಬ್ಬರ ಆಗ್ತದೆ, ಅದೊಂದಿದೆ. ಮತ್ತು ಪುನಃ ಎಲೆಗಳು ಕೂಡ ಈಗ ಉಪಯೋಗ ಬರ್ತಾ ಇದೆ.
ಅದನ್ನು ಈಗ ಸದ್ಯ ಕೆಲವೊಂದು ಭಾಗಗಳಲ್ಲಿ ಅದನ್ನು ಎಲೆನೂ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದನ್ನು ನಾವು ಗೊತ್ತಿರೋ ಹಾಗೆ ಎಲೆಯಲ್ಲಿ ಕೆಸು ಎಲೆಯಲ್ಲಿ ತಲೆನೋವಿಗೆ ಅದೊಂದು ಮೆಡಿಷನ್ ಆಗಿದೆ ಸರ್ ಇವಾಗ. ಅದನ್ನು ಕಾಯಿಸಿ ಸ್ವಲ್ಪ ಬಿಸಿನಲ್ಲಿ ಕಾಯಿಸಿ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಸಾವ್ರಿ ತಲೆ ಕಟ್ಕೊಬಿಟ್ರೆ ಅದು ಸ್ವಲ್ಪ ತಲೆನೋವು ನಿಯಂತ್ರಣ ಆಗ್ಬೋದು. ನಾವೆಲ್ಲ ಅದನ್ನ ನೋಡಿದ್ವಿ ಸರ್. ನಿಮ್ಮ ಜಮೀನಲ್ಲಿ ಗಡ್ಡೆ ಗೆಣಸು ಅಲ್ದಲೆ ಬೇರೆ ಇನ್ನೇನೇನು ಬೆಳೆ ಇದೆ? ಸರ್ ನಂದು ಸಮಗ್ರ ಕೃಷಿ. ಹೇಗೆ ಅಂತಂದರೆ ನಮ್ಮದು ಶ್ರೀಗಂಧ ಇದೆ. ಶ್ರೀಗಂಧದೊಳಗಡೆ ನಾವು ಗೆಡ್ಡೆ ಗೆಣಸುಗಳು ಹಾಕ್ಕೊಂಡಿದ್ದೀವಿ. ಎಷ್ಟಿದೆ ಶ್ರೀಗಂಧ? ಶ್ರೀಗಂಧ ಒಂದು 1200 ಮರ ಇದೆ ಸರ್. ಸಂತೋಷ. ಅಡಿಕೆ ಎಷ್ಟಿದೆ? ಅಡಿಕೆ 1,500 ಮರ ಇದೆ ಸರ್. ಆಯಿತು. ಆಮೇಲೆ ಇನ್ನು ಅದ ನಂತರ ಸ್ವಲ್ಪ ತೆಂಗನ್ನ ಬಾರ್ಡ್ರಿಗೆ ಹಾಕ್ಕೊಂಡಿದ್ದೀವಿ. ಇನ್ನು ಸಿಲ್ವಾರು ಒಂದು 3 ಎಕರೆಗೆ 10x10 ಒಂದು ಸೈಡು 12 ಹಾಕ್ಬಿಟ್ಟು ಒಳಗಡೆ ಪೇಪರ್ ಹಾಕ್ಬಿಟ್ಟಿದ್ದೀವಿ. ಅದೊಂದು 1,500 ಮರ ಇದೆ ಸರ್ 3 ಎಕರೆನಲ್ಲಿ. ಇನ್ನು ಅದಾದ ನಂತರ ಇನ್ನು ಸ್ವಲ್ಪ ಅದರೊಳಗಡೆನೆ ಕಾಡು ಮರಗಳನ್ನ ಕೂಡ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಹೊನ್ನೆ, ತ್ಯಾಗ, ಅಲ್ಲಿ ಇದು ಬೀಟೆ ಒಂದಷ್ಟು, ಮತ್ತು ನಮ್ಮ ನಂದಿ, ಬಿಲ್ವಾರು ಈ ಥರ, ಮತ್ತು ಆಲದ ಮರ, ಒಂದು ದೊಡ್ಡ ಆಲದ ಮರ ಇದೆ ನಮ್ಮ ಜಮೀನಲ್ಲಿ. ತುಂಬ ಜೇನು ಕಟ್ಟಿದೆ. ಅದು ಭಾಳ ವಿಶೇಷವಾಗಿ ಇದೆ ಸರ್. ಅದು ಆ ಥರದ್ದೆಲ್ಲ ನಮಗೆ ತಂದೆಯವರು ಕಾಪಾಡ್ಕೊಂಬಂದಿದ್ರು. ನಾವು ಯಾವುದನ್ನು ಹಾಳು ಮಾಡೋಕ್ಕೆ ಹೋಗಿಲ್ಲ. ಸೊ ಅದೇ ಒಟ್ಟಿಗೆ ಒಂದೇ ಜಾಗದಲ್ಲಿ 16 ಎಕರೆ ಇದೆ ನಿಮಗೆ? ಇಲ್ಲ ಸರ್, ಇಲ್ಲ, ಒಂದು 2-3 ಕಡೆ ಇದೆ. ನಮ್ಮದು ಒಟ್ಟಿಗೆ ಟೋಟಲಿ ತಂದೆಯವರ ಆಸ್ತಿ ಒಂದು 70-80 ಎಕರೆ ಇದೆ. ಅದು ಅಣ್ಣ ತಮ್ಮದರಿಗೆಲ್ಲ ಹಂಚ್ಕೊಂಡು ಬಂದಿರೋವಂಥದ್ದು. ನಮ್ಮ ತಂದೆಯವರು ಒಂದಷ್ಟು ಬೇರೆ ಕಡೆ ಮಾಡ್ಕೊಂಡಿದ್ದಾರೆ ಸರ್ ಅದನ್ನ. ಹಾಗಿದ್ದು ಒಂದು 3 ಕಡೆ ಬರುತ್ತೆ ನಮ್ಮ ಜಮೀನು. ಒಂದು ಜಮೀನು ಹತ್ರ ಕಾವೇರಿ ದಡಿನಲ್ಲೇ ಬರುತ್ತೆ ನಮಗೆ. ಅದನ್ನಲ್ಲಿ ನಾವು ಅಡಿಕೆ ಬೇಸಾಯ ಮಾಡಿದ್ವಿ. ಏನೆಲ್ಲ ಜಾನುವಾರುಗಳಿದ್ದಾವೆ? ಹಸು, ಕರು, ಇನ್ನು ಕೋಳಿ ಸಾಕಣೆ ಮಾಡಿದ್ದೀವಿ. ಮತ್ತು ಆಡು, ಕುರಿ, ಮೇಕೆ ಇವುಗಳನ್ನ ಸಾಕ್ತೀವಿ. ಮತ್ತು ಜೇನು ಸಾಕ್ತಿದ್ರು ಸರ್. ಆಮೇಲೆ ಫಿಶ್ಶು, ಮೀನನ್ನ ಕೃಷಿ ಹೊಂಡ ಮಾಡಿಬಿಟ್ಟು ಅದರೊಳಗೆ ಕೃಷಿ ಸಾಕ್ತಿದ್ರು. ಒಟ್ಟಿಗೆ ಸಮಗ್ರ ಕೃಷಿನ ಮಾಡ್ತಾ ಇದ್ದಾರೆ ಸರ್. ಅದೇ ಸರ್, ಈಗ ಸಮಗ್ರ ಕೃಷಿಯನ್ನು ನಾವು ಏನಕ್ಕೆ ತೊಗೊಂಡ್ವಿ ಅಂತಂದರೆ, ಈಗ ಇವತ್ತಿನ ಪರಿಸ್ಥಿತಿಲಿ ನಾವು ನೋಡಿದ್ವಲ್ಲ, ಈಗ ಒಂದು ಬೆಳೆನಲ್ಲಿ ಒಂದು ರೇಟು, ಈಗ ಯಾವುದೋ ಒಂದು ಬೆಳೆಗೆ ರೇಟ್ ಬರುತ್ತೆ, ಇನ್ನೇ ಬೆಳೆಗೆ ಯಾವುದು ಇದಕ್ಕೆ ಬೆಲೆ ಇರಲ್ಲ. ಅದಕ್ಕೋಸ್ಕರ ನಾವು ಸಮಗ್ರ ಕೃಷಿಯಾಗಿ ಬೆಳೆಗಳನ್ನ ನಾವು ಮಾಡೋದ್ರಿಂದ ನಮ್ಗಳಿಗೆ ಒಂದು ಸ್ವಲ್ಪ ಈಗ ಇವತ್ತಿನ ಪರಿಸ್ಥಿತಿಗೆ, ಆರ್ಥಿಕ ಪರಿಸ್ಥಿತಿನಲ್ಲಿ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಸರ್. ಹಾಗಾಗಿ ನಾನು ಅದರಲ್ಲೂ ಮುಖ್ಯವಾಗಿ ಹೆಚ್ಚು ಒತ್ತನ್ನು ನಾವು ಗೆಡ್ಡೆ ಗೆಣಸುಗಳಿಗೆ ಕೊಡ್ತಾಯಿದ್ದೀವಿ. ನಾವು ವರ್ಷದಲ್ಲಿ 3 ಬಾರಿ ಲಾಭ ಬರೋ ಥರ ಮಾಡ್ಕೊಂಡಿದ್ದೀವಿ. ಅದು ಲಾಭ ಹೇಗೆ ಅಂತಂದರೆ, ವರ್ಷದಲ್ಲಿ ಒಮ್ಮೆ ಅಡಿಕೆ ತೆಂಗಲ್ಲಿ ಸಿಗ್ತದೆ ನಮಗೆ. ತೆಂಗಲ್ಲಿ ಕಮ್ಮಿ, ಅಡಿಕೆಯಲ್ಲಿ ನನಗೆ ಒಳ್ಳೆ ವರಮಾನ ಇದೆ. ಅದರೊಳಗಡೆ ಗೆಡ್ಡೆ ಗೆಣಸುಗಳು ಮಾಡ್ಕೊಂಡಿರೋದ್ರಿಂದ 3 ತಿಂಗಳಿಗೊಮ್ಮೆ ಬರೋವಂಥದ್ದನ್ನ ಇಟ್ಕೊಂಡಿದ್ದೀವಿ. 4 ತಿಂಗಳಿಗೂ ಬರೋವಂಥದ್ದಿದೆ. ಮತ್ತು ಹಾಲು ಬಳಕೆ ಇದೆ ನಮಗೆ. ಹಾಲು ಮತ್ತು ಕುರಿ ಕೋಳಿಗಳು ಕೂಡ ನಾವು ನಮ್ಮ ಪದ್ಧತಿಗಳನ್ನ ನಾವು ಆಹಾರ ಪದ್ಧತಿನೂ ಕೂಡ ನಾವುಗಳು ಸಾವಯವದಲ್ಲೇ ನಾವು ಬಳಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಇವತ್ತು ನಮ್ಮ ಊಟದ ಪದ್ಧತಿನೂ ಕೂಡ ನಮ್ಮದೆಲ್ಲ ಕೊಬ್ಬರಿ ಎಣ್ಣೆ ಅಡುಗೆ ಇರ್ತದೆ. ನಾವೇ ಬೆಳೆದು ನಾವೇ ಇವತ್ತು ಒಂದು ನಮಗೆ ಆದಂಥ ಒಂದು ಟೊಮೊಟೊ ಸಾಲು ಹಾಕ್ಕೊಳ್ತೀವಿ, ನಮಗೆ ಆದಂಥ ಒಂದು ಬದನೆ ಸಾಲು ಹಾಕ್ಕೊಳ್ತೀವಿ. ನಾವು ಅದನ್ನೇ ಯೂಸ್ ಮಾಡ್ಕೊಳ್ತೀವಿ. ಈಗ ಇವಾಗಲೂ ಕೂಡ ನಾವು ನಮಗಾಗಷ್ಟು ರೈಸ್ ಬೆಳ್ಕೊಳ್ತೀವಿ. ನಮಗೆ ಅದರಲ್ಲಿ ನಮಗೆ ಹೆಚ್ಚು ಲಾಭ ಇಲ್ಲ. ನಮ್ಗೆ ಎಷ್ಟು ಬೇಕಷ್ಟು ಬೆಳ್ಕೊಳ್ತೀವಿ. ರಾಗಿ ಆದ್ರೂ ಅಷ್ಟೇ, ಅದು ನಮ್ಗೆ ಎಷ್ಟು ಬೇಕಷ್ಟು ಬೆಳ್ಕೊಳ್ತೀವಿ. ಅದಕ್ಕೆಲ್ಲ ನಾವು ಒಂದೊಂದು 10 ಕುಂಟೆ ಜಾಗ ಬಿಟ್ಕೊಂಡಿದ್ದೀವಿ. ಗೆಡ್ಡೆ ಗೆಣಸಿನ ಬೇಸಾಯ ವಿಧಾನ ಹೇಗೆ? ಸರ್, ಅದು ಭಾಳ ಈಜಿ ಮೆಥಡ್. ಇದು ತುಂಬ ಒಳ್ಳೆ ಪ್ರಶ್ನೆ. ಗೆಡ್ಡೆ ಗೆಣಸು ಬೆಳೆಗಾರರು ಇಂಟ್ರ್ ಕ್ರಾಪ್ ಆಗಿ ಮಾಡಿದ್ರೆ ಭಾಳ ಅಷ್ಟು ಒಳ್ಳೆಯದು. ಅದನ್ನೇ ಬೇಸಾಯವಾಗಿ ಕೆಲವರು ಕೆಸುವನ್ನೇ ಹಾಕ್ಕೊಂಡು ಬೆಳೆದು ಹೆಚ್ಚು ಲಾಭ ಮಾಡಿರೋರು ಇದ್ದಾರೆ. ಅದ್ರ ಒಟ್ಟಿಗೆ ತೆಂಗಿನ ತೋಟದೊಳಗಡೆ, ಅಡಿಕೆ ತೋಟದೊಳಗಡೆ, ತೆಂಗಿನ ತೋಟದೊಳಗಡೆ ತುಂಬ ಚೆನ್ನಾಗಿ ಕೆಸು ಬೆಳಿಬೋದು. ಅಡಿಕೆ ತೋಟದೊಳಗಡೆ ತುಂಬ ಚೆನ್ನಾಗಿ ಸುವರ್ಣ ಗೆಡ್ಡೆ ಬೆಳಿಬೋದು. ಕೆಲವೊಂದು ನಮ್ಮಲ್ಲಿ ಇನ್ನೂ ಸುಮಾರು ವೆರೈಟಿ ಬಿಟ್ಬಿಟ್ಟಿದ್ದೀನಿ ನನಗೆ. ಈಗ ಮಾವಿನ ಶುಂಠಿ ಅಂತೆಲ್ಲ ಬರುತ್ತೆ, ಅದೆಲ್ಲ ಅಡಿಕೆ ತೋಟದೊಳಗೆ ಭಾಳ ಚೆನ್ನಾಗಿ ಬರುತ್ತೆ. ಮಾವಿನ ಶುಂಠಿ ಆಗಿರ್ಬೋದು. ಮತ್ತು ಅದರ ಒಟ್ಟಿಗೆ ಇನ್ನೊಂದು ನಮ್ಮದು ಬಳ್ಳಿ ಪಟೋಟನೂ ಕೂಡ ನಾವು ಇದು ಮಾಡಿ ದಾರ ಎಲ್ಲ ಕಟ್ಬಿಟ್ಟು ಅದನ್ನು ಕೂಡ ಬೆಳಿಬೋದು ಅಡಿಕೆ ತೋಟದೊಳಗಡೆ. ಈ ಥರ ಇಂಟ್ರ್ ಕ್ರಾಪಲ್ಲಿ ಅಡಿಕೆ ತೋಟ, ತೆಂಗಿನ ತೋಟ ಇರೋಂಥವ್ರು ಅದರೊಳಗಡೆ ಇಂಟ್ರ್ ಕ್ರಾಪು ಗೆಡ್ಡೆ ಗೆಣಸು ಬೆಳೆ ಮಾಡಿದರೆ ಭಾಳಷ್ಟು ಒಳ್ಳೆಯದು. ತುಂಬ ಚೆನ್ನಾಗಿ ಬರುತ್ತೆ ಸರ್. ಅದು ಬೇಸಾಯ ವಿಧಾನ ಕೇಳ್ತಾ ಇದ್ದೀನಿ, ಯಾವ ಥರ ಮಾಡಬೇಕು ಬೇಸಾಯ ವಿಧಾನ ಬಂದು, ಈಗ ನಾವು ಸಾಮಾನ್ಯವಾಗಿ 9 ಅಡಿಗೆ ಅಡಿಕೆ ಕೂರಿಸ್ತಾರೆ. ಅದ್ರ ಮಧ್ಯದಲ್ಲಿ 2 ಲೈನು ಕೆಸು ಸಾಲು ಮಾಡ್ಬೋದು, ಮತ್ತು ಸುವರ್ಣ ಗಿಡ್ಡ ಸಾಲು ಕೂಡ ಹಾಕ್ಬೋದು. ಬೇಸಾಯ ವಿಧಾನ ಅದನ್ನು ಹೆಚ್ಚಿನ ರೀತಿಯಲ್ಲಿ ನಾವುಗಳು ಸಾಮಾನ್ಯವಾಗಿ ಮಾರ್ಚ್ ಅಥವಾ ಏಪ್ರಿಲಲ್ಲೇ ಅದು ನಾಟಿ ಮಾಡಬೇಕಾಗ್ತದೆ. ಬಿತ್ತನೆ ಬೀಜವನ್ನು ನಾವು ನವಂಬರ್-ಡಿಸೆಂಬರಲ್ಲೇ ನಾವು ಅದನ್ನು ಪ್ರಿಪೇರ್ ಮಾಡಬೇಕಾಗ್ತದೆ. ಒಂದು ವೇಳೆ ಆಗಿಲ್ಲ ಅಂದರೂ ಕೂಡ ಜನವರಿ ಒಳಗಡೆ ಆದರೂ ಕೂಡ
ಪ್ರಿಪೇರ್ ಮಾಡಿಬಿಡ್ಬೇಕು ಗೆಡ್ಡೆ ಗೆಣಸು. ಮಾರ್ಚ್ ಕಳಿತಿದ್ದಂಗೆ ಅದೇ ಮೊಳಕೆ ಬಂದ್ಬಿಡುತ್ತೆ ಸರ್. ಅಲ್ಲಿವರೆಗೆ ನಾವು ಶೇಖರಣೆ ಮಾಡಿ ಇಡ್ಬೋದು. ನೀವು ಯಾವುದೇ ಗೆಡ್ಡೆ ಗೆಣಸು ಹೇಳಿದ್ರು ಅದನ್ನು ಮಾರ್ಚ್ ಏಪ್ರಿಲಲ್ಲೇ ಬಿತ್ತನೆ ಮಾಡಬೇಕು? ಇಲ್ಲ, ಕೆಲವೊಂದು ನೀವು ಕೆಸು ಕೂಡ ನೀವು ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಬೋದು. ಈಗ ನಾನು ಕಾಚುಲ್ ಹೇಳಿದ್ನಲ್ಲ, ಕಾಚುಲ್ ಆಗಿರ್ಬೋದು, ಅದು ಉತ್ತರಿ ಗೆಣಸೆಲ್ಲ ಅದೆಲ್ಲ ಒಂದೇ. ಕೆಲವು ಭಾಗದಲ್ಲಿ ಕಾಚುಲ್ ಅಂತ ಹೇಳ್ತಾರೆ, ಕೆಲವು ಭಾಗ ನಮ್ಮ ಕೊಡಗು ಭಾಗದಲ್ಲಿ ಉತ್ತರಿ ಅಂತ ಹೇಳ್ತೀವಿ ನಾವುಗಳನ್ನ. ಉತ್ತರಿನಲ್ಲಿ ಸುಮಾರು ಒಂದು 7-8 ಅದರಲ್ಲಿ ತಿಳ್ಕೊಂಡಿರೋ ಮೆಟ್ಟಿಗೆ ನನ್ನಲ್ಲಿ ಅದ್ರ ಪಂಡಿತರು ಹೇಳೋವಂಥದ್ದು 700 ವೆರೈಟಿ ಇದೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಾನು ಒಂದು 30 ವೆರೈಟಿನ ನೋಡಿದ್ದೀನಿ ಸರ್. ಈ ಕೆಲವೊಂದು ಈಗೆಲ್ಲ ನನಗೆ ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿ ಮೇಳಗಳ ಮಾಡಿದರು, ನಾನು ಅಲ್ಲೂ ಹೋಗಿದ್ದೆ. ಸೊ ಅಲ್ಲೂ ಕೂಡ ನಮಗೆ ನನ್ನೊಂದು ಗೆಡ್ಡೆ ಗೆಣಸುಗಳನ್ನ ತೊಗೊಂಡೋಗಿದೆ. ಅಲ್ಲೆಲ್ಲ ನೋಡಿದಾಗ ಕೆಲವು ಗೆಡ್ಡೆ ಗೆಣಸುಗಳು ಕಾಚುಲಲ್ಲೂ ಕೂಡ ಬೇರೆ ಬೇರೆ ವೆರೈಟಿಗೆ ಕಾಚುಲನ್ನ ನಾನು ನೋಡಿದೆ. ಅದ್ರ ವಿಧಾನ ಎಲ್ಲ ನೋಡಿ ಅವರೆಲ್ಲ ಜೂನ್ ಜುಲೈನಲ್ಲಿ ಬೇಸಾಯ ಆ ಥರ ಕೆಲವು ಇದೆ ಸರ್. ಆ ಮಣ್ಣಿನ ಗುಣಲಕ್ಷಣಗಳ ಮೇಲೂ ನಮ್ಮದು ವ್ಯತ್ಯಾಸ ಆಗ್ತದೆ. ಮತ್ತು ಇವು ಕೆಸುಗಳು ನನಗೇನು ಹಾಗೆ ಅನ್ಸಲ್ಲ. ನೀವು ಯಾವ ಟೈಮ್ಗೆ ಹಾಕ್ತೀವಿ ಒಂದು ನಮಗೆ ಒಳ್ಳೆ ಇಳುವರಿ ಬರಬೇಕು ಅಂತಂದರೆ ನಾವು ಏಪ್ರಿಲ್ ತಿಂಗಳಲ್ಲಿ ಅದನ್ನ ಬೇಸಾಯ ಮಾಡಿದ್ರೆ ಸೊ ನಾವು ಸೆಪ್ಟೆಂಬರಿಂದನೇ ಶುರು ಆಗ್ತದೆ. ಅದು ಸೆಪ್ಟೆಂಬರ್ಗೆಲ್ಲ ನಾವು ಕಾಸು ನೋಡ್ಬೋದು, ಒಳ್ಳೆಯ ಲಾಭವನ್ನು ನಾವು ನೋಡ್ಬೋದು. ಮನೆ ಸುತ್ತಮುತ್ತಲೇ ಈ ಕೋಳಿ, ಕುರಿ, ಹಸು ಎಲ್ಲ ಸಾಕೊಂಡಿದ್ದೀರಾ? ಕೊಟ್ಟಿಗೆ ಥರ ಮಾಡಿಬಿಟ್ಟು ದನ ಕರುಗಳನ್ನ ಇದು ಶೆಡ್ ಥರ ಅಂದರೆ ಸುತ್ತ ಸ್ಕ್ರೀನ್ ಥರ ಗ್ರೀನ್ ಕಲರ್ ಬರುತ್ತಲ್ಲ ಮೆಸ್ ಥರ ಅದನ್ನ ಹಾಕೊಂಡು ಕೋಳಿ ಸಾಕೊಳ್ಳೋದು ಸರ್. ಕೋಳಿ ಎಷ್ಟಿದಾವಮ್ಮ? ಕೋಳಿ ಸರ್ ಫಸ್ಟ್ ಎಲ್ಲ ಒಂದು 100 ಎಲ್ಲ ಇತ್ತು, ಇವಾಗೆಲ್ಲ ಒಂದು 30 ಬಂದ್ಬಿಟ್ಟಿದೆ. ನಾಟಿ ಕೋಳಿನ? ಹೌದು. ಅದು ಕಾಯಿಲೆಗಳು ಬಂದರೆ ಸರ್ ಒಂದು ಡೈಲಿ ಒಂದೊಂದೊಂದು ಸತ್ತು ಹೋಗ್ತಾ ಇರೋದು ಈ ಥರ ಎಲ್ಲ ಆಗ್ಬಿಟ್ಟು. ಹಸುಗಳು ಎಷ್ಟಿದಾವಮ್ಮ? ಹಸುಗಳು 8 ಇದಾವೆ ಸರ್. ಕರುಗಳು ಸೇರಿಸಿ. ಹಾಲು ಎಷ್ಟು ಕೊಡೋದು ಇದಾವೆ? ಹಾಲು ಕೊಡೋದು 3 ಕೊಡ್ತಿದ್ದಾರೆ. ಹೌದಾ? ಹಾಲೆಲ್ಲ ಕರಿಯೋದೆಲ್ಲ 12-13 ಲೀಟರ್ ಸರ್ ಒಂದು ಟೈಮ್ಗೆ. ಮೈದಾನೇ ಎಲ್ಲ ನೋಡ್ಕೊಳ್ಳೋದು ಅದ್ರ ಬಗ್ಗೆ. ನಿಮ್ಮ ಮೈದನ ಅವ್ರದ್ದು ಡಿಪಾರ್ಟ್ಮೆಂಟ್ ಅದು? ಅವರೆಲ್ಲ ಫುಲ್ ಇನ್ಚಾರ್ಜ್ ಅವರೇನೆ, ಎಲ್ಲ ನೀಟಾಗಿ ನೋಡ್ಕೋತಾರೆ. ಹಾಲು ಕರಿಯೋದೆಲ್ಲ ಅವರೇ, ಡೈರಿಗೆ ಹಾಕೋದು ಅವರೇನೆ. ಹೌದಾ? ಮನೆಗೆ ಏನಾದ್ರು ಕೈ ತೋಟ ಅಂತ ಏನಾದ್ರು ಮಾಡ್ಕೊಂಡಿದ್ದೀರಾ? ಸಣ್ಣ ಮುಂದೆನೆ ಸರ್ ಹೂವಿನ ಗಿಡದ್ದು ಸೇವಂತಿಗೆ ಹೂವು, ಬೆಟ್ಟರೆ ಹೂವು, ಮಲ್ಲಿಗೆ ಹೂವು, ಕನಕಾಂಬ್ರ, ಚೆಂಡು ಹೂವು ಈ ಥರದ್ದೆಲ್ಲ ಮುಂದೆ ಹಾಕೊಂಡಿದ್ದೀವಿ ಸರ್. ಪೂಜೆ ಮಾಡಕ್ಕೆ ತುಳಸಿ, ವಿಧ ವಿಧವಾದ ಹೂಗಳು ಸಿಗುತ್ತೆ ಪ್ರತಿನಿತ್ಯ. ಅಲೋವೆರಾನ ಬೇರೆ ಬೇರೆ ಟೈಪ್ಸ್ ಅಲೋವೆರಾಗಳು ಹಾಕೊಂಡಿದ್ದೆ. ಏನಕ್ಕದು ಅಲೋವೆರಾ ಸರ್? ಅದು ಔಷಧಿಗೂ ಆಗುತ್ತೆ, ಮತ್ತೆ ಫೇಸ್ ಮಾಸ್ಕ್ ಮಾಡ್ಕೋಬಹುದು, ತಲೆನೋವಿಗೆ ಯೂಸ್ ಮಾಡ್ತಾರೆ, ತಿಂತಾರೆ ಸರ್ ಅದನ್ನ. ಅಂದ್ರೆ ಒಂದಷ್ಟು ಔಷಧಿ ಸಸ್ಯಗಳನ್ನ. ನಾವೆಲ್ಲ ಒಂದೆಲ್ಗೆ ಸೊಪ್ಪು, ನಾವೆಲ್ಲ ಗದ್ದೆ ಬದಿನ ಸೊಪ್ಪು ಅಂತ ಹೇಳ್ತೀವಿ. ಒಂದೆಲ್ಗೆ ಸೊಪ್ಪು ಗ್ರೀನ್ ಕಲರ್ ಇಷ್ಟು ಅಗಲ ಇರುತ್ತೆ. ಅದು ತುಂಬಾ ಮೆಮೊರಿ ಪವರ್ ಕೊಡುತ್ತೆ ಸರ್ ಮಕ್ಕಳಿಗೆಲ್ಲ. ಕಡ್ಡನ್ಗೆ ಸೊಪ್ಪು ಅದು ಸಾಂಬಾರ್ ಮಾಡ್ತಾರೆ. ಇದು ಗದ್ದೆ ಬೆಳಿತೀವಲ್ಲ ಅದನ್ನೆಲ್ಲ ಪಲ್ಯ ಮಾಡ್ಬಿಟ್ಟು ಚಟ್ನಿ ಮಾಡ್ಕೋತೀವಿ. ಬೆರಕೆ ಸೊಪ್ಪು ಆಯಕ್ ಬರುತ್ತಾ ನಿಮ್ಗೆ? ಗೊತ್ತಾಗುತ್ತೆ, ಇತ್ತೀಚೆಗೆ ಕಲ್ತಿರೋದು. ಇದ್ರಲ್ಲೆಲ್ಲ ನನ್ನ ಓರ್ಗಿತಿ ತುಂಬಾ ಫಾಸ್ಟ್ ಇದ್ದಾಳೆ, ಅವಳು ಗೊತ್ತಾಗುತ್ತೆ ತುಂಬಾ. ಹೌದಾ? ಅಂದ್ರೆ ನೀವು ಕಲಿತಾ ಇದ್ದೀನಿ, ಕಲ್ತ್ಕೊಂಡಿದ್ದೀನಿ. ಬಟ್ ಅಷ್ಟು ಅವಳಷ್ಟು ನನಗೆ ಸೊಪ್ಪುಗಳದ್ದು ಗೊತ್ತಾಗಲ್ಲ. ಮುಳ್ಳು ಸೊಪ್ಪೆಲ್ಲ ಇರುತ್ತೆ, ಸ್ವಲ್ಪ ಅವಳನ್ನ ಕೇಳ್ಕೊಂಡೆ ನಾನು ಮಾಡ್ಕೊಡ್ತಾ ಇರ್ತೀನಿ. ಒಳ್ಳೇದಮ್ಮ. ಈಗ ನೀವು ವಿದ್ಯಾವಂತರು ಅಲ್ವಾ? ನಿಮ್ಮ ವರ್ಗೆತ್ತಿನೂ ವಿದ್ಯಾವಂತರೇನಾ? ಸರಿ, SSLC ಮಾಡಿದ್ದಾಳೆ ಅವಳು. ಓಕೆ, ಸಂತೋಷ. ನೀವೇನಾದ್ರೂ ಸಂಘ ಹಿಂಗ ಏನಾದ್ರು ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ಅದ್ರ ಬಗ್ಗೆ ಏನು ಇಂಟ್ರೆಸ್ಟ್ ಇಲ್ಲ ನಮಗೆ. ಸಂಘದ್ದು ಅದರೆಲ್ಲ ಇಂಟ್ರೆಸ್ಟ್ ಇಲ್ಲ. ನಾವಾಯ್ತು ನಮ್ಮ ಜಮೀನು ಕೆಲಸಕ್ಕೆ ಬರ್ತಾರೆ, ಅವ್ರಿಗೆ ಅಡುಗೆ ಮಾಡ್ಕೊಡ್ಬೇಕು, ಮಕ್ಳಿಗೆ ಹೇಳ್ಕೊಡ್ಬೇಕು, ಅವು ಸೌಕರ್ಯ ನೋಡೋದು. ಇನ್ನು ಜನಗಳು ಏನಾದ್ರು ಕಡಿಮೆ ಆಯಿತು ನಾವು ಕೆಲಸಕ್ಕೆ ಹೋಗ್ತೀವಿ. ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟು ನಾಟಿ ಮಾಡೋದಾಗಿರ್ಬೋದು, ಕಳೆ ಕೀಳೋದಾಗಿರ್ಬೋದು, ಗೊಬ್ಬರ ಹಾಕೋದಾಗಿರ್ಬೋದು, ಗೆಣಸು ಬಳ್ಳಿಗಳು ನೆಡೋದಾಗಿರ್ಬೋದು. ಆಮೇಲೆ ತೆಂಗಿನ ಒಂದು 2 ಎಕರೆಗೆ ಅಡಿಕೆ ತೋಟ ಮಾಡಿದ್ದೀವಿ ಅಂತ ಹೇಳಿದ್ರು, ಗದ್ದೆ ಹತ್ರ ಇರೋದು. ಅದನ್ನೆಲ್ಲ ನಾನು, ನನ್ನ ಮಗ 3 ವರ್ಷ, ಅವನು, ನಮ್ಮ ಮನೆಯವರು, ನನ್ನ ನಾದ್ನಿ ಅಷ್ಟು ಜನನೇ ಹಾಕಿದ್ದು ಸರ್. ತೆಂಗು ಸೊಸಿಗಳನ್ನ, ಅಡಿಕೆ ಸೊಸಿಗಳನ್ನ ನಾವು ತೊಗೊಂಡೋಗಿ ಹಾಕೋದು. ನನ್ನ ಮೈದನ ಮತ್ತು ನಮ್ಮ ಮನೆಯವರು ಟ್ರಂಚ್ ಥರ ಮಾಡಿರ್ತಾರಲ್ಲ ಅದೆಲ್ಲ ಗುಂಡಿ ಹಾಕಿ ಅವರೇ ಮಾಡಿದ್ದು. ನಾಟಿ ಮಾಡಿದ್ದೆಲ್ಲ ನಾವೇ, ಜನ ಕರ್ಕೊಂಡಿಲ್ಲ. ತೆಂಗು ಆಗಿರ್ಬೋದು, ತೆಂಗುನ ಇನ್ನು ಸಿಲ್ವರ್ ತೋಟ ಇದೆ ಅಂತ ಹೇಳಿದ್ವಲ್ಲ, ಅದ್ರ ಮಧ್ಯದಲ್ಲಿ ಹಾಕಿರೋದು ತೆಂಗುನ. ಅದು ಅಷ್ಟೇ 5 ಗಂಟೆಗೆ ಎದ್ದು ಹೋಗ್ಬಿಡೋದು. ನನ್ನ ವರ್ಗೀತಿ ಅಡುಗೆ ತಿಂಡಿ ಎಲ್ಲ ಮಾಡಿರ್ತಿದ್ಲು. ನಾವೆಲ್ಲ ಹೋಗ್ಬಿಟ್ಟು ಒಂದು 8-9 ಗಂಟೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಮಾಡಿಬಿಟ್ಟು ಬರ್ತಾಯಿದ್ವಿ. ಬೆಳಗಿನ ಟೈಮ್ ಹೋದ್ರೆ ತುಂಬ ಬೇಗ ಕೆಲಸ ಆಗುತ್ತೆ, ಬೇಗ. ಮಧ್ಯಾಹ್ನ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಗೋಸ್ಕರ ಮಾಡಿದ್ದೀನಿ ಸರ್. ಮಾಡೋದಕ್ಕೇನು ಬೇಜಾರಿಲ್ಲ ಸರ್, ಅಂದರೆ ನಾವು ಸ್ವಲ್ಪ ಹೆಲ್ತಿಯಾಗೂ ಇರ್ಬೋದು ಹಾಗಾಗಿ.
ಸುಪ್ರೀತ್ ಅವರೇ, ಈಗ ನೀವು 90ರಿಂದ 100 ತರಹದ ಏನು ಗೆಡ್ಡೆ ಗೆಣಸು ಅಂತ ಹೇಳ್ತಿದ್ದೀರಲ್ಲ, ಇದನ್ನ ಸುಮ್ಮನೆ ಜೀವ ವೈವಿಧ್ಯನ ಶೇಖರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀರೋ ಅಥವಾ ಮಾರಾಟಕ್ಕೂ ಅನುಕೂಲ ಆಗೋ ರೀತಿ ಮಾಡ್ಕೊಂಡಿದ್ದೀರಾ? ಅದೇ ಸರ್, ಅದು ತುಂಬ ಒಳ್ಳೆ ಪ್ರಶ್ನೆ ಸರ್. ಇದು ನನಗೆ ಎರಡೂ ಇದೆ ಸರ್. ಇದು ಒಂದು, ನಮ್ಮ ತಾಯಿ ನಮ್ಮ ಮನೆ ಸುತ್ತ ನಾನು ಎಲ್ಲ ಹೊರಗಡೆ ಹೇಳಿದ್ನಲ್ಲ ಫಸ್ಟೇ, ಕೃಷಿ ಮೇಳಗಳಿಗೆ ಹೋಗ್ತಿದ್ದೆ, ಅಲ್ಲೆಲ್ಲ ನೋಡ್ತಿದ್ದೆ ಅಂಥೇಳಿ. ಅಲ್ಲಿ ನೋಡಿದಾಗ ಇದು ನನ್ನಲ್ಲೇ ಇದೆಯಲ್ಲ, ನಾನು ಯಾಕೆ ಅಭಿವೃದ್ಧಿ ಮಾಡಬಾರ್ದಿದ್ನ ಅನ್ನೋದು ಒಂದು ತಲೆಗೆ ಬಂತು. ನಾನು ಹಾಗೆ ಅದನ್ನ ಇಂಪ್ರೂವ್ ಮಾಡ್ತಾ ಹೋದೆ. ಆಮೇಲೆ ಮೇಳಗಳಿಗೆ ಹೋದಾಗ ನಾನು ತೊಗೊಂಡೋಗಿ ಸ್ಟಾಲ್ಗೆ ಇಡ್ತಿದ್ದೆ. ಕೆಲವು ನನಗೆ ಮಾರುಕಟ್ಟೆಯಲ್ಲಿ ಕೆಲವು ನನಗೆ ಮುಖ್ಯವಾಗಿ ಇವು ನಮ್ಮ ಸಹಜ ಸಮೃದ್ಧದವರು ಒಂದು ಮಾರುಕಟ್ಟೆ ಮತ್ತು ಮೇಳಗಳನ್ನ ಮಾಡೋಕ್ಕೆ ಶುರು ಮಾಡಿದ್ರು, ಗೆಡ್ಡೆಗೆಣಸು ಮೇಳಗಳನ್ನ. ಅಲ್ಲಿ ಹೆಚ್ಚು ನಮ್ಮದು ಗೆಡ್ಡೆಗೆಣಸುಗಳೇ ಇರೋದ್ರಿಂದ ಸ್ವಲ್ಪ ಹೆಚ್ಚು ಒತ್ತು ನಮಗೆ ಕೊಡೋಕ್ಕೆ ಶುರು ಮಾಡಿದ್ರು. ನಮಗೊಂದು ಗುರುತಿಸಿ ಮೈಸೂರು ಮಹಾರಾಜರಿಗಿಂತ ಒಂದು ಸನ್ಮಾನನೂ ಒಂದು ಮಾಡಿಸಿದ್ರು. ಅವಾಗ ಇನ್ನೂ ಇಂಟ್ರೆಸ್ಟ್ ಬಂದ್ಬಿಡ್ತು. ಮತ್ತು ಕೆಲವರು ಆಗ ನಮಗೆ ಕಂದಾಮೂಲದ ಬಗ್ಗೆ ನಮಗೆ ಒಂದು ಅರಿವು ಬಂತು. ನಾನಾಗ ತುಂಬ ತಲೆ ಕೆಡಿಸ್ಕೊಂಡು ನಾನು ಕೆಲವು ನಾಗರಹೊಳೆ ಕಾಡು ಅಲ್ಲೆಲ್ಲ, ಆಮೇಲೆ ಒಂದು ನನಗೆ ಇದೊಂದು ತಾಲೂಕದ್ದು ಯುವರತ್ನ ಪ್ರಶಸ್ತಿ ಬಂದುಬಿಡ್ತು. ಬಂದ ನಂತರ ಎಲ್ಲ ನಮ್ಮನ್ನು ಗುರುತಿಸೋಕ್ಕೆ ಶುರು ಮಾಡಿದ್ರು, ಎಲ್ಲ ನಮ್ಮ ಮನೆ ಹತ್ರ ಬರೋಕ್ಕೆ ಶುರು ಮಾಡಿದ್ರು. ಆವಾಗ ನಾವು ಇದೊಂದು ನಮ್ಗೆ ಒಳ್ಳೆ, ನಾವು ಹೋಗಿರೋದೊಂದು ಗೆಡ್ಡೆಗೆಣಸು ಬೆಳೆ ತುಂಬ ಒಳ್ಳೇದಿದೆ, ನಾವು ಇದನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿ ನನ್ನ ಮನೆಯವ್ರ ಸಹಕಾರ, ನನ್ನನ್ನು ಫ್ರೀಯಾಗಿ ಬಿಟ್ಕೊಟ್ರು. ನನ್ನ ತಮ್ಮ ಆಗಿರ್ಬೋದು, ನಮ್ಮ ತಮ್ಮನ ಫ್ಯಾಮಿಲಿ, ನನ್ನ ಫ್ಯಾಮಿಲಿ ಎಲ್ಲರೂ ಸ್ವಲ್ಪ ಫ್ರೀಯಾಗಿ ಬಿಟ್ಕೊಟ್ರು. ಅಲ್ಲ, ಈಗ ಆದಾಯಕ್ಕಾಗಿ ಯಾವ ಥರ ಗಡ್ಡೆ ಬೆಳಿತೀರಿ ಮತ್ತು ಸಂರಕ್ಷಣೆ ದೃಷ್ಟಿಯಿಂದ ಯಾವುದನ್ನು ಬೆಳಿತೀರಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲ ಸರ್, ನನಗೆ ಕೆಲವೊಂದು ಗೆಡ್ಡೆಗಳು ಈಗ ನಮ್ಮ ಶುಂಠಿನಲ್ಲಿ 5 ವೆರೈಟಿ ಹೇಳಿದೆ. ನಮ್ಮದು ರೀಗೋಡಿ ಶುಂಠಿ, ಹಿಮಾಚಲ ಶುಂಠಿ ಭಾಳ ಒಳ್ಳೆ ರೇಟ್ ಇದೆ ಅವಕ್ಕೆಲ್ಲ. ಈಗ ನಮ್ಮ ಅಣ್ಣವ್ರಿಗೆ ನಾನು ಒಬ್ಬ ಅಂತಲ್ಲ, ಇಡೀ ನಮ್ಮ ಗ್ರಾಮನೇ ಇವತ್ತು ಒಳ್ಳೆ ಗೆಡ್ಡೆ ಗೆಣಸು ಬೆಳೆಗಾರರು. ನಮ್ಮ ಇವತ್ತು ಎಲ್ಲ ನಮ್ಮ ಮೈಸೂರು ಅಸೋಸಿಯೇಷನ್, ನಮ್ಮ DC ಅವರು ಕೂಡ ನಮ್ಮ ಗ್ರಾಮನ ಗುರುತಿಸಿದ್ದಾರೆ. ಈಗ ಮೊನ್ನೆ ಒಂದು ಕಾರ್ಯಕ್ರಮನ ಕೂಡ ಮಾಡಿದ್ರು. ಎಲ್ಲ ಈಗ ಶುಂಠಿನಲ್ಲಿ 1 ಎಕರೆನಲ್ಲಿ 30 ಲಕ್ಷ ಬೆಳೆದಿರೋಂಥ ರೈತ ನಮ್ಮಲ್ಲಿದ್ದಾರೆ, ನಮ್ಮ ಅಕ್ಕಪಕ್ಕ ನಮ್ಮ ಅಣ್ಣ ತಮ್ಮಂದಿರೇ ಆ ಥರ. ಮತ್ತು ಈಗ ನಾವು ಶುಂಠಿನೂ ಕೂಡ ನಾನು 2 ಎಕರೆನಲ್ಲಿ ಶುಂಠಿ ಇದೆ ನಮ್ಮದು. ಅದು ಇವತ್ತಿನ ಬೆಲೆ ನೋಡಿದ್ರೆ ನನಗೆ ಹೆಚ್ಚಿನ ರೀತಿ ಇವತ್ತು ಒಂದು 20-25 ಲಕ್ಷ 30 ಲಕ್ಷ ರೂಪಾಯಿದು ಶುಂಠಿನಲ್ಲಿದೆ. ಕೆಸು ಅದನ್ನಲ್ಲೂ ಕೂಡ ಒಂದು ನಾನು ಹೇಳಿದ ಮಾಮೂಲಿ ಸಾಮೆಗೆಡ್ಡೆ ಅಂತೇಳಿ, ಅದು ಹೆಚ್ಚು ಕೇರಳ ಕಡೆ ಹೋಗುವಂಥದ್ದು. ಅದಕ್ಕೆ ಇವತ್ತು 100 ರೂಪಾಯಿ ಇದೆ kg. ಅದೆಲ್ಲ ನಮಗೆ ಹಣದ್ದು ರೂಪನೇ. ಕೆಲವೊಂದು ಗೆಡ್ಡೆಗಳು ಹೇಳಿದ್ನಲ್ಲ, ಅದು ನಮಗೆ ಕೆಲವೊಂದು ಸಲ ಯಾರೊಬ್ಬರು ಪಂಚಕರ್ಮಕ್ಕೆ ಬೇಕು ಅಂತ ಸ್ವಲ್ಪ ಬಂದು ಕೊಂಡೊಯ್ದರು. ನಂತರ ನನ್ನ ಹತ್ರನೇ ಬೀಜ ತೊಗೊಂಡು ಅಲ್ಲಿಗೆ ಸ್ಟಾಪ್ ಮಾಡಿದ್ರು. ಹಾಗೆ ಆ ಥರದವು ಇದ್ದಾವೆ ಸರ್ ನನ್ನಲ್ಲಿ. ಅಲ್ಲಪ್ಪ, ಈಗ ನೀವು ಗಡ್ಡೆ ಗೆಣಸು ಬೆಳಿತೀರಲ್ಲ, ಓಕೆ ಅದರಲ್ಲಿ ಈಗ ಬೇಸಾಯ ವಿಧಾನ ಅಂತಂದ್ರೆ ನೀವು ಗಡ್ಡೆ ತಗೊಂಬರ್ತೀರಾ, ನೆಟ್ ಬಿಡ್ತೀರಾ ಅಷ್ಟೇನೆ, ಇನ್ನು ಗೆಡ್ಡೆ ಕಿತ್ಕೊಳ್ಳೋದೆಯಾ ಅಥವಾ ಏನಾದರೂ ಗೊಬ್ಬರ ಹಾಕೋದು ಅಥವಾ ಬೇರೆ ಬೇರೆ ನಿರ್ವಹಣಾ ವಿಧಾನಗಳು? ಇಲ್ಲ, ಕೆಲವೊಂದು ಗೆಡ್ಡೆಗೆ ನಾವು ಗೊಬ್ಬರ ಕೊಡಬೇಕಾಗ್ತದೆ. ನಾನು ಸಾವಯವ ಕೃಷಿ ಆಗಿರೋದ್ರಿಂದ ನಾವು ವರ್ಮಿ ಕಾಂಪೋಸ್ಟ್, ನಮ್ಮದೇ ಆದ ಒಂದು ವರ್ಮಿ ಕಾಂಪೋಸ್ಟ್ ಇದೆ, ದನ ಹಸು ಗೊಬ್ಬರ ಇದೆ. ನಮಗೇನೋ ಗೆಡ್ಡೆ ಗೆಣಸು ಬೆಳೆಯೋಕ್ಕೆ ರಾಸಾಯನಿಕ ಗೊಬ್ಬರ ಬೇಕಿಲ್ಲ. ಮತ್ತು ಗೆಡ್ಡೆ ಗೆಣಸು ಬೆಳೆ ರಾಸಾಯನಿಕ ಗೊಬ್ಬರ ಇಲ್ದೇ ಬೆಳೆಯುವಂಥದ್ದೇ ಗೆಡ್ಡೆ ಗೆಣಸುಗಳು. ಅದಕ್ಕೆ ಕಂದಮೂಲ ಅಂತ ಹೇಳುವಂಥದ್ದು. ಆಯ್ತು. ಯಾವುದು ಕಾಯಿಲೆ ಬರಲ್ಲ, ರೋಗ ಬರಲ್ಲ, ಕೀಟ ಇರಲ್ಲ, ಏನೂ ಇಲ್ಲ ಸರ್. ಆ ಥರದನ್ನ ಆರ್ಟ್ ಆಫ್ ಲಿವಿಂಗ್ ರಂಗ್ ಪ್ರಸಾದ್ ಅಂತ ಇದ್ದಾರೆ ಅಲ್ಲಿ ಪ್ರೆಸಿಡೆಂಟು. ನನಗೆ ಹೊರಗಡೆ ಎಲ್ಲ ಗೆಡ್ಡೆಗಳನ್ನ ಸೇಕರಣೆ ಮಾಡಿಕೊಟ್ಟಿದ್ದೆ ಅವರು. ಕಮ್ಮಿ ಅಂದರೂ ನನಗೆ ಒಂದು 30-40 ಗೆಡ್ಡೆಗಳನ್ನ ಅವರು ಅಲ್ಲಿ ಇಂಥ ಕಡೆ ಎಲ್ಲರೂ ಅವರು ಒಂದು ಪ್ರವಾಸನಾಗಲಿ ಏನಾರು ಹೋದಾಗ, ಇನ್ನಲ್ಲಿ ನಮ್ಮೊಬ್ಬ ಹುಡುಗ ಇದ್ದಾನೆ, ಅವನು ಕೊಟ್ಟರೆ ಇದನ್ನ ಕಾಪಾಡ್ತಾನೆ. ಅದೊಂದು ಹಾಗಾಗಿ ನನಗೆ ಸೇಖರಣೆ ಆಗಿದೆ ಇಷ್ಟೆಲ್ಲ. ಓಕೆ, ಅಂದ್ರೆ ಜೀವ ವೈವಿಧ್ಯವನ್ನ ತಾವು ಶೇಖರಣೆನೂ ಮಾಡ್ತಿದ್ದೀರಿ? ಹೌದು ಸರ್, ಹೌದು. ಪ್ಲಸ್ ವಾಣಿಜ್ಯ ಉದ್ದೇಶಕ್ಕಾಗಿ ಗಡ್ಡೆ ಗೆಣಸನ್ನು ಕೂಡ ಬೆಳೀತಾ ಇದ್ದೀನಿ ಸರ್. ಅಲ್ವೇ? ಹೌದು. ನಿಮಗೇನನ್ಸುತ್ತಮ್ಮ ಗಡ್ಡೆ ಗೆಣಸಿನ ಬಗ್ಗೆ? ಸರ್, ಇವಾಗ ಇತ್ತೀಚಿನ ದಿನಗಳು ಹಿಂದೆ ಇಲ್ಲ ಅದನ್ನೇ ಫುಡ್ಡಾಗಿ ಯೂಸ್ ಮಾಡ್ತಾ ಇದ್ರು. ಆಹಾರ ಈ ಥರದ್ದೆಲ್ಲ ಗೊತ್ತಿಲ್ಲ, ವೆರೈಟೀಸ್ ಇದ್ದು ಅದನ್ನೇ ತಿನ್ಕೊಂಡು ಚೆನ್ನಾಗಿದ್ರು, ಹೆಲ್ತಿಯಾಗಿದ್ರು. ಇವಾಗ ಏನಾಗಿದೆ ಅಂತಂದ್ರೆ, ನಾವು ತಿಂತಿರೋ ಫುಡ್ಡಲ್ಲೇ ವಿಷ ಇದೆ. ಎಲ್ಲ ರಾಸಾಯನಿಕ ಗೊಬ್ಬರಗಳು ಹಾಕೋದು, ಇವಾಗ ಹಾಗೆ ಹಾಕಿ ಸ್ಪ್ರೇ ಮಾಡಿರ್ತಾರೆ, ಅದನ್ನೇ ತಿನ್ನೋದು. ನಮ್ಗೆ ಹೆಲ್ತ್ ಇವಾಗ ಹಾಗಾಗಿ ಎಲ್ಲ BP ಶುಗರ್ ಅದು ಇದು ಹಾರ್ಟ್ ಅಟ್ಯಾಕ್ ಎಲ್ಲ ಬರ್ತಾ ಇರೋದು. ಗೆಡ್ಡೆ ಗೆಣಸನ್ನ ಈಗ ನಾವು ತೋರಿಸ್ಕೊಟ್ಟಂಗಾಯ್ತು ಜನಗಳಿಗೆ, ನಾವು ಹೆಲ್ತನ್ನ ಕಾಪಾಡ್ಕೊಂಡಂಗೆ ಆಗುತ್ತೆ, ಮತ್ತು ನಮಗೆ ಹಣಕಾಸನ್ನು ಮೂಲನೂ ಸಿಕ್ತಂಗಾಗುತ್ತೆ ಸರ್. ಓಕೆ, ಅಂದರೆ ಬಂದವ್ರಿಗೆಲ್ಲ ಹೇಳ್ತೀರಾ, ನೋಡಿ ಗಡ್ಡೆ ಗೆಣಸು ತಿಂದು ನಾನು ಹೆಂಗೆ ಆರೋಗ್ಯವಾಗಿದ್ದೀನಿ, ನಮ್ಮಂಗೆ ನೀವು ಆರೋಗ್ಯವಾಗಿರಿ
ಗೆಡ್ಡೆ ಗೆಣಸು ಬೆಳೀರಿ, ನಮ್ಮಂಗೆ ದುಡ್ಡು ಕಾಸು ಮಾಡ್ಕೊಳ್ಳಿ ಅಂತ ಹೇಳ್ತೀರಾ ನೀವು? ಹಾಗೇನಿಲ್ಲ ಸರ್, ಒಟ್ಟೆ ಫ್ಯಾಕ್ಟ್ ಅದೇ ಅಲ್ವಾ ಸರ್. ಒಟ್ಟಿಗೆ ಇತ್ತೀಚಿನ ಗೆಡ್ಡೆ ಗೆಣಸುಗಳು ಎಲ್ಲೂ ಯಾರು ಗೊತ್ತೇ ಇರೋದು, ಅದ್ರ ಯೂಸಸ್ ಹೇಗೆ ಅನ್ನೋದೇ ಗೊತ್ತಿರಲಿಲ್ಲ. ಹಿಂದೆ ಪಾಪ ಅದನ್ನೇ ತಿಂದ್ಕೊಂಡು ಅವರು ಜೀವನ ಮಾಡ್ತಾ ಇದ್ದಿದ್ದು. ನಿಜ. ಇವಾಗ ಅದೆಲ್ಲ ನಶಿಸಿ ಹೋಗಿದ್ದು, ಇತ್ತೀಚೆಗೆ ಸ್ವಲ್ಪ ಬೆಳಕಿಗೆ ಬರ್ತಾ ಇದೆ ಸರ್ ಅದೆಲ್ಲ. ಅಂದ್ರೆ ಅದರಲ್ಲಿ ಒಂದಷ್ಟು ಸುಧಾರಣೆನೂ ನೀವು ಮಾಡ್ಕೊಂಡಿದ್ದೀರಾ? ಯಾಕೆಂದ್ರೆ ಬರೀ ಗಡ್ಡೆ ಗೆಣಸು ಅವ್ರು ಇನ್ನೋರು ಉಪ್ಪಿಲ್ಲ ಬೇಯಿಸ್ತಿತ್ತಿಲ್ಲ ಹಂಗೆ ತಿನ್ಕೊಳ್ಳೋದು. ನಾವು ಸ್ವಲ್ಪ ಚಿಪ್ಸ್ ಮಾಡ್ತೀರಿ, ಸಾಂಬಾರ್ ಏನ್ ಮಾಡ್ತೀರಮ್ಮ ಇದರಲ್ಲಿ? ಸರ್ ಮಸಾಲೆ ಮಾಮೂಲಿ ಮಸಾಲೆ ಅಂದ್ರೆ ಹುಣಸೆ ಹುಳಿ ಬಿಡಬೇಕು ಅಷ್ಟೇ. ಹುಣಸೆ ಹುಳಿ ಬಿಟ್ಬಿಟ್ಟು ಮಾಡುವಂಥದ್ದು ಮಸಾಲೆ ಮಾಮೂಲಿ ಹಾಕೊಂಡು. ಕೆಲವು ಕೆಸುವಿನ ಗಡ್ಡೆಗಳೆಲ್ಲ ಬಾಯಿ ಕಡಿತದೆ ಅಂತೆಲ್ಲ ಅಂತಾರೆ. ಸ್ವಲ್ಪ ಕಡಿಯುತ್ತೆ ಸರ್, ಹಂಗಂದ್ಬಿಟ್ಟು ಹೆಲ್ತ್ಗೆ ಏನು ಅಷ್ಟು ಪ್ರಾಬ್ಲಮ್ ಆಗಲ್ಲ. ತಿಂದಾಗ ಸ್ವಲ್ಪ ಕಡಿಯೋದು ತೆಗಿಯಕ್ಕೆ ಏನ್ ಮಾಡ್ತೀರಾ ಅಂತ? ಬೇಯಿಸ್ಕೊತೀವಿ ಸರ್, ಚೆನ್ನಾಗಿ ಬೇಯಿಸ್ತೀವಿ. ಅದ್ಮೇಲೆ ಸಿಪ್ಪೆ ಎಲ್ಲ ತೆಗೆದ್ಬಿಡ್ತೀವಲ್ಲ, ಚೆನ್ನಾಗಿ. ಸುವರ್ಣ ಗಿಡ್ಡೆ ಸ್ವಲ್ಪ ಜಾಸ್ತಿ ಹಂಗಾಗುತ್ತೆ, ಬಟ್ ಅದನ್ನ ಬೇಯಿಸ್ಕೊತೀವಿ ಚೆನ್ನಾಗಿ, ತುಂಬಾ ಬೇಯಿಸ್ಬೇಕು. ಅದೇ ನೀವೇನೋ ಹೇಳಿದ್ರಲ್ಲ, ಹುಣಸೆ ರಸದಲ್ಲಿ ನೆನೆಸಿದ್ರೆ ಒಂದು ಸ್ವಲ್ಪ ಕಡ್ತಾ ಹೋಗುತ್ತೆ. ಹುಣಸೆ ಹಣ್ಣು ಹಾಕ್ಬೇಕು, ಅದಕ್ಕೆ ಏನಾದ್ರು ಐಡಿಯಾ ಇದ್ರೆ ಹೇಳ್ಕೊಡಿ ಅಂತ ಅಷ್ಟೇ. ಅದೇ ಸರ್, ಹುಣಸೆ ಹಣ್ಣು ಹಾಕೋದು ಅಷ್ಟೇ. ಮತ್ತೆ ತುಂಬಾ ಚೆನ್ನಾಗಿ ತೊಳಿಬೇಕು, ಸಿಪ್ಪೆ ಎಲ್ಲ ನೀಟಾಗಿ ತೆಗೆದ್ಬಿಡ್ಬೇಕು ಸರ್ ಅದನ್ನ. ಹೌದಾ? ಖರ್ಚೇನಾಗ್ಬೋದು ಸುಪ್ರೀತ್ ಅವರೇ ಗಡ್ಡೆ ಗೆಣಸು ಬೆಳೆಯೋಕ್ಕೆ, ಅಥವಾ ಖರ್ಚೇ ಇಲ್ವೋ ಇದಕ್ಕೆ? ಇಲ್ಲ ಸರ್, ಅದನ್ನು ಬಿತ್ತನೆ ಬೀಜ ನಾವು ಶೇಖರಣೆ ಮಾಡಿ ಇಟ್ಕೊಂಡ್ರೆ, ನಮ್ಮದೇ ಆದಂಥ ಬೀಜ ಬಿತ್ತನೆಗಳನ್ನ ಇಟ್ಕೊಂಡ್ರೆ ಖರ್ಚಿನ ಒಂದು 20% ಬರಲ್ಲ ಸರ್. ಅಂದರೆ ನಾವು ಲೇಬರ್ಗೊಂದು ಸ್ವಲ್ಪ ಕೊಡ್ತೀವಲ್ಲ, ಅದೇ ಖರ್ಚು. ಅದಕ್ಕೆ ಹಾರ್ವೆಸ್ಟಿಂಗ್ ಟೈಮಲ್ಲಿ ಒಂದು ಸ್ವಲ್ಪ ಖರ್ಚು ಬರುತ್ತೆ. ನಂತರ ಒಂದು ಸ್ವಲ್ಪ ನಾವು ಬಿತ್ತನೆ ಮಾಡುವಂಥ ಟೈಮಲ್ಲಿ ಒಂದು ಸ್ವಲ್ಪ ಖರ್ಚು ಬರುತ್ತೆ. ಅಷ್ಟು ಬಿಟ್ಟರೆ ನಾವುಗಳೇ ಮಾಡ್ಕೊಬಿಟ್ರೆ ಅದೊಂದು ಉಳ್ಕೊಳ್ತದೆ. ಮತ್ತು ಹಾರ್ವೆಸ್ಟಿಂಗ್ ಟೈಮಲ್ಲಿ ನಾವು ಸ್ವಲ್ಪ ಲೇಬರ್ ತೊಗೋಬೇಕಾಗ್ತದೆ. ಎಷ್ಟು ತಿಂಗಳು ಬೆಳೆ ಇದು? ಕೆಲವೊಂದು ಗೆಡ್ಡೆಗಳು ಎಲ್ಲ ಒಂದು 3 ತಿಂಗಳ ಮೇಲೆ ಹೊರ್ತು ಸರ್. ಕೆಲವು ನಾವು ಸ್ಪೀಡ್ ಪೊಟೋಟ ಕೆಲವೊಂದು ಗೆಡ್ಡೆಗಳು 3 ತಿಂಗಳ ಮೇಲೆ ಆಗಬೇಕು. ಕೆಲವೊಂದು ಕಾಚೂರು ಅಂತೆಲ್ಲ ಹೇಳ್ತೀವಲ್ಲ, ಉತ್ತರಿ ಗೆಣಸೆಲ್ಲ ಅವೆಲ್ಲ ವರ್ಷದ ಬೆಳೆಗಳು. ಮತ್ತು ಕೆಸುವು 6 ತಿಂಗಳ ಮೇಲಾಗಬೇಕು. ಎಲ್ಲ ನಾವೇನು ಶುಂಠಿ ಏನು ಭೂಮಿ ಒಳಗೆ ಬೆಳೆಯುವಂಥವೆಲ್ಲ 5 ತಿಂಗಳು 6 ತಿಂಗಳ ಮೇಲೆ ಹೊರತು ಒಳಗಿಲ್ಲ ಸರ್. ಹೆಂಗೆ ಅದು ಕಟಾವಿಗೆ ಬಂದಿದೆ ಅನ್ನೋ ನಿರ್ಧಾರ ಮಾಡೋದು? ಎಲ್ಲ ನಾವು ಅದನ್ನು ಅದು ಗಿಡಗಳನ್ನ ಅದ್ರ ಇದನ್ನು ಕಳ್ಕೊಳ್ತದೆ. ಸ್ಪೀಡ್ ಪೊಟೋ ಸಿಹಿ ಗೆಣಸು ಬಳ್ಳಿ ಏನಾಯ್ತು ಅಂದರೆ ಎಲ್ಲ ಯೆಲ್ಲೋ ಕಲರ್ ಬರುತ್ತೆ. ಆಗ ಒಂದು ಮೆಜಾರಿಟಿ ಗೊತ್ತಾಗ್ಬಿಡುತ್ತೆ ಸರ್. ಅದು 5 ಅದು 4 ತಿಂಗಳು ಎಂಡಿಗೆ ಗೊತ್ತಾಗ್ಬಿಡ್ತದೆ. ಅದು 5ನೇ ತಿಂಗಳಿಗೆಲ್ಲ ನಾವು ತೆಗೆದುಬಿಡ್ಬೇಕು ಸ್ಪೀಡ್ ಪೊಟೋಟ. ಅದೇ ನಾವು ಇದು ಉತ್ತರಿ ಗೆಣಸೆಲ್ಲ ನಾವು 1 ವರ್ಷದ ತನಕ ಇರುತ್ತೆ. ಅದು ಮರಗೆ ಹಬ್ಬಿಸ್ಬೇಕು ಉತ್ತರಿ ಗೆಣಸೆಲ್ಲ. ಅದು ತನ್ನೊಟ್ಟಿಗೆ ತಾನೇ ಎಲ್ಲ ಉದುರುತ್ತದೆ. ಆಗ ಮೆಚುರಿಟಿ ಬಂತು ಅಂತ ಆಯಿತು. ಅದೆಲ್ಲ ಮತ್ತು ಭೂಮಿನ ಒಡೆದು ಬಂದ್ಬಿಡುತ್ತೆ ಮೇಕೆ. ಅದು 15 ಕೆಲವರು ನಮ್ಮ ಆಪ್ತರೆಲ್ಲ ಕೆಲವು ಕೇರಳ ಕಡೆ ಎಲ್ಲ ನನ್ನ ಸ್ನೇಹಿತರೆಲ್ಲ ಕ್ವಿಂಟಾಲ್ಗಟ್ಟಲೆ ಬೆಳೆದಿದ್ದಾರೆ. ಅದು ಕಾಚೆಲ್ಲ ಒಂದು ಬುಡದಲ್ಲಿ 1 ಕ್ವಿಂಟಾಲ್ 1.5 ಕ್ವಿಂಟಾಲ್ 2 ಕ್ವಿಂಟಾಲ್ ಬೆಳೆದಿರುವಂಥ ರೈತರು ಕೂಡ ಇದೆ. ಮಾರಾಟಕ್ಕೂ ಏನು ಸಮಸ್ಯೆ ಇಲ್ವಾ? ಕೆಲವೊಂದು ಅದೇ ಕೆಲವೊಂದಕ್ಕೆ ಸಮಸ್ಯೆ ಇದೆ, ಕೆಲವೊಂದು ಹೋಗಲ್ಲ. ಈಗ ನಂದೇ ಒಂದು ಸ್ವಲ್ಪ ಬ್ಲ್ಯಾಕ್ ಟರ್ಮರಿಕ್ ಉಳಿದ್ಬಿಡ್ತು. ಹಾಗೆ ಕೆಲವೊಂದು ಆಗುತ್ತೆ, ಕೆಲವೊಂದು ಆಗಲ್ಲ ಸರ್. ಅದೇ ನಾವು ಮಾರುಕಟ್ಟೆ ಅಂತ ಬಂದಾಗ ಸಮಸ್ಯೆ ಸರ್. ಅದು ಹೇಗೆ ಅಂದರೆ ಈಗ ನಾವುಗಳಿಗೆ ಅದೇ ನನಗೆ ದೊಡ್ಡ ಎಲ್ಲರೂ ನನ್ನ ಸ್ನೇಹಿತರು ಎಲ್ಲ ಈಗ ನಮ್ಮದೊಂದು ಗ್ರೂಪ್ ಮಾಡಿದ್ವಿ ಗೆಡ್ಡೆ ಗೆಣಸು ಬಳಗ ಅಂತ. ಮೇನ್ ಫಸ್ಟ್ ಬರೋದೇ ಇದೆಲ್ಲಿ ಮಾರಿದ್ರಿ, ಇದೆಲ್ಲಿದೆ ಅನ್ನೋದೇ ಫಸ್ಟ್ ಮೆಸೇಜ್ ಇರುತ್ತೆ. ನಾವುಗಳು ಬೆಳೆಯೋ ದೊಡ್ಡದಲ್ಲ, ಅದನ್ನು ಫಸ್ಟ್ ಮಾರುಕಟ್ಟೆ ಎಲ್ಲಿದೆ ಅಂತ ಹುಡುಕೋಬೇಕು. ಸೊ ನಾನು ಬೆಳೆಯೋಂಥ ಗೆಡ್ಡೆ ಗೆಣಸುಗಳಿಗೆ ನಾನು ಆದಷ್ಟು ನಾನೇ ಹೋಗಿ ನಿತ್ಯ ಮಾರಾಟ ಮಾಡೋವಂಥದ್ದು. ಈಗ ಅದೇ ಮೇಳಗಳಿಲ್ಲ ಅಂತಂದರೂ ಕೂಡ ನಾನು ಬೆಂಗಳೂರು ನಮ್ಮ ಆಶ್ರಮಕ್ಕೂ ಕೂಡ ನಾನು ಒಂದಷ್ಟು ಕೆಲಸ್ತೀನಿ. ಅಲ್ಲಿ ನನಗೆಲ್ಲ ಹೆಚ್ಚು ಹಣ ಬರ್ತಾ ಇದೆ ಅಲ್ಲೂ. ಹಾಗಾಗಿ ನಮ್ಮದೊಂದು ಮತ್ತು ನಾವು ಬೆಳೆದು ಗುಣಮಟ್ಟದ ಗೆಡ್ಡೆಗಳನ್ನ ಬೆಳೆದಿದ್ದೀವಿ ಅಂತ ಕೆಲವರು ಅವ್ರಿಗೆ ಗೊತ್ತಾಗಬೇಕು. ಹಂಗಿದ್ರೆ ಮಾತ್ರ ಅವಕಾಶಗಳನ್ನ ಅಲ್ಲಿ ಕೊಡ್ತಾರೆ. ಜನನು ತಿನ್ನೋದು ಕಲ್ತಿದಾರ ಗೆಡ್ಡೆ ಗೆಣಸನ್ನು? ಇಲ್ಲ, ಇತ್ತೀಚೆಗೆ ಬಂದಿದೆ ಸರ್. ಏಕೆ ಅಂತಂದರೆ ಎಲ್ಲರಿಗೂ ಅರ್ಥ ಆಗ್ಬಿಡ್ತು. ಮತ್ತು ನಮ್ಮ ಗೆಡ್ಡೆ ಗೆಣಸುಗಳಿಗೆ ಅದು ಗೆಡ್ಡೆ ಗೆಣಸು ಹುಡುಕಿದ್ದೆ ಕೊರೋನಾ ಟೈಮಲ್ಲಿ. ಏಕೆ ಅಂತಂದರೆ ಈಗ ಎಲ್ಲರಿಗೂ ಇದು ಇಮ್ಯುನಿಟಿ ಬೇಕು. ಇನ್ನೆಲ್ಲಿದೆ ಸರ್, ಯಾವ ಥರಲ್ಲಿದೆ ಇಮ್ಯುನಿಟಿ? ಕೆಲವು ಗೆಡ್ಡೆ ಗೆಣಸುಗಳಿಗೆ ನಮಗೆ ಬೆಲೆ ಅಲ್ಲಿ ತನಕ ಯಾರು ನಮ್ಮನ್ನು ಅಷ್ಟು ಇದು ಮಾಡ್ತಿದ್ರು. ಕೆಲವರು ಆಮೇಲೆ ಆವಾಗ ಈ ಒಂದು ಸಂಘ ಸಂಸ್ಥೆಗಳೆಲ್ಲ ನಮಗೂ ಹೆಚ್ಚು ಒತ್ತು ಕೊಡೋಕ್ಕೆ ಬಂತು. ಆ ಸಂದರ್ಭಗಳಲ್ಲಿ ಈಗ ಪರವಾಗಿಲ್ಲ. ಈಗ ನನ್ನ ಅನಿಸಿಕೆ ಪ್ರಕಾರ ಈಗ ಹೆಚ್ಚು ಹಣ ಸಿಗ್ತಿರೋದೇ ಗೆಡ್ಡೆ ಗೆಣಸುಗಳಲ್ಲಿ ಸರ್. ಏನಂತೀರಮ್ಮ ಶೋಭಾ ಅವರೇ? ಎಲ್ಲರೂ ಗಡ್ಡೆ ಗೆಣಸು ಬೆಳಿಬೇಕು, ಎಲ್ಲರೂ ಗಡ್ಡೆ ಗೆಣಸು ತಿನ್ನಬೇಕು ಅಂತೀರಾ? ಹೌದು ಸರ್, ಅದು ಖಂಡಿತವಾಗ್ಲೂ ಮಾಡಲೇಬೇಕು. ಇವಾಗ ಮುಂದೆ ನಮ್ಮ ಫ್ಯೂಚರು, ಮಕ್ಕಳು ಫ್ಯೂಚರ್ ಎಲ್ಲ ನೋಡಬೇಕು ಅಂತಂದರೆ ನಮ್ಮ ಮಕ್ಕಳು ಇವಾಗಲಿಂದನೇ ಅಭ್ಯಾಸ ಮಾಡಬೇಕು. ಕೆಲವರು ತಿನ್ನಕ್ಕೆ ಇಷ್ಟಪಡಲ್ಲ, ಅಷ್ಟು ಟೇಸ್ಟ್ ಇರಲ್ಲ ಅಂತ. ಈಗ ನಾವು ಟೇಸ್ಟ್ ಹುಡ್ಕೊಂಡು ಹೋಗ್ತೀವಿ ಅಂತಂದರೆ ನಾವು ಕಾಯಿಲೆಗಳು ಹುಡ್ಕೊಂಡು ಹೋಗ್ತೀವಿ ಅಂತ ಅರ್ಥ ಬರುತ್ತೆ. ಸೊ ಟೇಸ್ಟು ಚೆನ್ನಾಗಿಲ್ದಿದ್ರೆ ಪರವಾಗಿಲ್ಲ, ಅದು ನಾವು ಅದಕ್ಕೆ ನಾವು ಅಡ್ಜಸ್ಟ್ ಆಗಿ ನಾವು ಗೆಡ್ಡೆ ಗೆಣಸುಗಳನ್ನ ತಿಂದ್ಕೊಂಡು ನಮ್ಮ ಮುಂದಿನ ಫ್ಯೂಚರು ಚೆನ್ನಾಗಿರಬೇಕು ಅಂತ ಹೇಳ್ತೀನಿ ಸರ್. ಎಲ್ಲ ಸಂತೋಷ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಶೋಭಾ ಅವರೇ? 861866